उस पद में बताया है एक बार मरना और उसके बाद न्याय का होना हर एक मनुष्य के लिए नियुक्त है. ಆ ವಾಕ್ಯದಲ್ಲಿ ಬರೆದಿರುವಂತದ್ದು ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ನೇಮಕವಾಗಿದೆ. ये एक ऐसी सच्चाई है शायद हमें सुनने में बहुत ही खराब लगेगा. ಈ ಒಂದು ಸತ್ಯ ನಿಜವಾಗಿಯೂ ಕೇಳುವುದಕ್ಕೆ ತುಂಬಾ ನಮಗೆ ಕಷ್ಟವಾಗಿರುವಂತದ್ದಾಗಿದೆ. मनुष्य जीवन के लिए परमेश्वर के द्वारा निर्धारित दो सच्चाइयों को यह बताया है. ಮನುಷ್ಯ ಜೀವಿತಕ್ಕಾಗಿ ದೇವರು ಎರಡು ಸತ್ಯವನ್ನು ನಿಶ್ಚಿತವಾಗಿ ಮಾಡಿದ್ದಾನೆ. एक बार मरना और उसके बाद न्याय का होना. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ನೇಮಕವಾಗಿದೆ. बिल्कुल खराब लगने वाली है, ತುಂಬಾ ಒಂದು ಮನಸ್ಸಿಗೆ ನೋವುಂಟು ಮಾಡುವಂತಹ ವಿಷಯವಾಗಿದೆ. लेकिन एक बात याद रखना, सच्चाई किसी के पसंद और नापसंद पर निर्भर नहीं रहती है. ಸತ್ಯ ಎಂಬುದು ಯಾರಿಗೆ ಇಷ್ಟವಾಗಿದೆ ಯಾರಿಗೆ ಇಷ್ಟ ಇಲ್ಲ ಅದರ ಮೇಲೆ ಅವಲಂಬಿಸಿಲ್ಲ. अभी 7 बजने वाला है, ये एक सच्चाई है. ಈಗ 7 ಗಂಟೆ ಸಮಯವಾಗಿದೆ, ಇದು ಸತ್ಯವಾಗಿದೆ. लेकिन अगर हम में से कोई बोल रहे हैं मुझे ये अच्छा नहीं लग रहा है, अभी 7 बज रहा है, ಆದ್ರೆ ನಮ್ಮಲ್ಲಿ ಕೆಲವರು ಈ ರೀತಿಯಾಗಿ ಹೇಳಬಹುದು, 7 ಗಂಟೆ ಆಗಿದೆ, ಇದು ನನಗೆ ಇಷ್ಟ ಇಲ್ಲ. क्या कर सकते हैं? ಏನು ಮಾಡ್ಲಿಕ್ಕೆ ಸಾಧ್ಯ? कुछ नहीं कर सकते. ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. सच्चाई ऐसा, ಸತ್ಯ ಈ ರೀತಿಯಾಗಿದೆ. मेरे और आपके पसंद और नापसंद पर वो निर्भर नहीं करता. ಅದು ನನ್ನ ನಿಮ್ಮ ಒಂದು ಇಷ್ಟದ ಮೇಲೆ ಅದು ನಿರ್ಭಯಿಸುವುದಿಲ್ಲ. फिर हमारे पास एक ही विकल्प है, जो सच्चाई है उसको वैसे ही स्वीकार कर ले. ಆದ್ರೆ ಅದಕ್ಕಿರುವಂತ ನಮ್ಮ ಹತ್ರ ಒಂದೇ ಒಂದು ವಿಕಲ್ಪ ಏನಂದ್ರೆ, ಇರುವ ಹಾಗೆ ಅದನ್ನು ನಾವು ಸ್ವೀಕರಿಸಬೇಕು. बाइबल पवित्र शास्त्र कहती है कि मनुष्य के लिए एक बार मरना, उसके बाद न्याय का होना मनुष्य के लिए निर्धारित है. ಸತ್ಯವೇದ ದೇವರ ವಾಕ್ಯ ಹೇಳುವಂತದ್ದು ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ನೇಮಕವಾಗಿದೆ. एक बार इस संसार में मनुष्य की मरना और उसके बाद एक जीवन पर आधारित है दुनिया के लगभग सभी धर्म. ಈ ಲೋಕದಲ್ಲಿರುವಂತಹ ಪ್ರತಿ ಮನುಷ್ಯನು ಒಂದು ಸಾರಿ ಸಾಯಬೇಕು ಮತ್ತು ಎಲ್ಲರಿಗೆ ಆ ಮರಣ ಎಂಬುದು ಇರುವುದು ಎಲ್ಲಾ ಧರ್ಮದಲ್ಲಿ ಸರಿಯಾಗಿದೆ. और कुछ कुछ धर्मों में मनुष्य के मरने के बाद उसका जीवन का न्याय होने का जिक्र है. ಕೆಲವು ಧರ್ಮಗಳಲ್ಲಿ ಮನುಷ್ಯನು ಸತ್ತ ಮೇಲೆ ಆತನಿಗೆ ನ್ಯಾಯ ತೀರ್ಪು ಆಗೋದು ಎಂದು ಕೆಲವರು ಹೇಳುತ್ತಾರೆ. हमारे भारतीय धर्म में जो है मनुष्य अपने कर्मों के आधारित नया जन्म लेने का जिक्र है. ಭಾರತೀಯ ಒಂದು ಸಂಸ್ಕೃತಿಯ ಪ್ರಕಾರ ಮನುಷ್ಯನು ಸತ್ತ ಮೇಲೆ ಆತನ ಕರ್ಮದ ಮೇಲೆ ಒಂದು ಹೊಸ ಜೀವನ ಜೀವಿಸ್ತಾನೆ ಎಂದು ಹೇಳುತ್ತಾರೆ. जब तक मनुष्य परमात्मा के तुल्य पवित्र नहीं होते हैं वो पुनर्जन्म लेते रहेगा. ಮತ್ತು ದೇವರ ಆ ಒಂದು ಸಮಾನತೆಯ ಪರಿಶುದ್ಧತೆ ಆತನು ಹೊಂದದೇ ಹೋದರೆ ಪುನರ್ಜನ್ಮ ಹೊಂದುತ್ತಾ ಹೋಗುವನು. अगर किसी जन्म में वो परमात्मा के तुल्य पवित्र हो गया है तो वो परमात्मा में विलीन हो जाएगा. ಮತ್ತು ಯಾವ ಕ್ಷಣದಲ್ಲಿ ಆತನು ಪರಮಾತ್ಮನ ಹಾಗೆ ಪವಿತ್ರನಾಗುತ್ತಾನೋ ಆವಾಗ ಪರಮಾತ್ಮನ ಜೊತೆಗೆ ವಿಲೀನನಾಗುತ್ತಾನೆ. भारत के ब्राह्मण धर्म यही सिखाता है. ಇದೇ ಭಾರತದ ಬ್ರಾಹ್ಮಣ ಧರ್ಮ ನಮಗೆ ಕಲಿಸಿಕೊಡುವಂತದ್ದಾಗಿದೆ. बाइबल कहते हैं एक बार मरना और उसके बाद परमेश्वर ये निर्धारित किया है कि मनुष्य का जीवन का न्याय होगा. ಆದ್ರೆ ಸತ್ಯವೇದ ದೇವರ ವಾಕ್ಯ ಹೇಳುವಂತದ್ದು ಒಂದೇ ಸಾರಿ ಸಾಯುವುದು, ಆಮೇಲೆ ಮನುಷ್ಯರಿಗೆ ನ್ಯಾಯ ತೀರ್ಪು ನೇಮಕವಾಗಿದೆ. बाइबल पवित्र शास्त्र में 3 प्रकार की मृत्यु के बारे में बताए हुए हैं. ಸತ್ಯವೇದ ಬೈಬಲ್ನಲ್ಲಿ 3 ರೀತಿಯ ಒಂದು ಮರಣದ ವಿಷಯದಲ್ಲಿ ಉಲ್ಲೇಖವಾಗಿದೆ. हम उसको इस प्रकार कह सकते हैं. ಅದನ್ನು ಈ ರೀತಿಯಾಗಿ ನಾವು ಹೇಳಬಹುದು. पहली मृत्यु, ಮೊದಲನೆಯ ಒಂದು ಮರಣ शारीरिक मृत्यु, ಅದು ದೈಹಿಕವಾಗಿ ಮರಣ. फिर दूसरी मृत्यु. ಆಮೇಲೆ ಎರಡನೆಯ ಮರಣ. पहली मृत्यु को पहली मृत्यु इसलिए कहता है क्योंकि दूसरी मृत्यु को दूसरी मृत्यु कहा हुआ है. ಯಾಕಂದ್ರೆ ಮೊದಲನೇ ಮರಣಕ್ಕೆ ಮೊದಲನೇ ಮರಣ ಯಾಕೆ ಹೇಳಬೇಕಂದ್ರೆ ಅಲ್ಲಿ ಎರಡನೇ ಮರಣದ ಉಲ್ಲೇಖ ಇರುವುದ ಕಾರಣ ಮೊದಲನೇ ಮರಣ ಹೇಳಬೇಕಾಗುತ್ತದೆ. बाइबल की पहली पुस्तक दूसरा अध्याय की 17वीं पद में जो है पहली मृत्यु के बारे में जिक्र किया. ನೀವು ಆದಿಕಾಂಡ ಇದರ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಓದುವುದಾದ್ರೆ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಅದು ಮೊದಲನೇ ಮರಣದ ವಿಷಯದಲ್ಲಿ ಉಲ್ಲೇಖವಾಗಿದೆ. पृथ्वी की सृष्टि के आदि में परमेश्वर ने अदन की बाड़िया बनाई और उस वाड़िया में पहला मनुष्य और उसकी पत्नी को रखा. ದೇವರು ತನ್ನ ಆ ಸೃಷ್ಟಿ ಕ್ರಮದಲ್ಲಿ ಆ ಏದೇನ್ ತೋಟದಲ್ಲಿ ಒಂದು ಉದ್ಯಾನವನವನ್ನು ಉಂಟು ಮಾಡಿ ಅದರಲ್ಲಿ ತನ್ನ ಸೃಷ್ಟಿಯನ್ನು ನಿರ್ಮಾಣ ಮಾಡಿ ಆತನ ಜೊತೆಗೆ ಒಂದು ಅವನ ಹೆಂಡತಿಯನ್ನು ಇಟ್ಟನು. परमेश्वर ने उससे कहा इस वाड़िया के सभी वृक्षों के फल को तुम बिना खटके खा सकते हो. ದೇವರು ಆ ಮನುಷ್ಯನಿಗೆ ಹೇಳಿದ್ದು, ಈ ಉದ್ಯಾನವನದಲ್ಲಿ ಇರುವಂತಹ ಎಲ್ಲಾ ಮರದ ಹಣ್ಣುಗಳನ್ನು ನೀನು ಯಥೇಚ್ಛವಾಗಿ ತಿನ್ನಬಹುದು.
और लेकिन उस वाडिया में एक ऐसा वृक्ष है जिसका नाम है भलाई और बुराई की जानकारी देने वाला वृक्ष, उसका फल नहीं खाने के लिए परमेश्वर ने कहा। ಆದರೆ ದೇವರು ಹೇಳಿದ್ದು, ಈ ವನದಲ್ಲಿ, ಉದ್ಯಾನವನದಲ್ಲಿ ಒಂದು ಮರ ಇದೆ, ಅದರ ಹೆಸರು ಒಳ್ಳೆಯದರ ಕೆಟ್ಟದರ ಅರುವನ್ನು ಹುಟ್ಟಿಸುವಂತ ಮರ, ಅದರ ಮರದ ಹಣ್ಣನ್ನು ನೀನು ತಿನ್ನಲೇಬಾರದು. लेकिन परमेश्वर ने कहा अगर तुम इस आज्ञा का उल्लंघन करोगे, अर्थात मना किया गया वृक्ष का फल खाओगे तो तुम मर जाओगे। ಆ ದೇವರು ಹೇಳಿದ್ದು, ಒಂದು ವೇಳೆ ನೀನು ಈ ಆಜ್ಞೆಯನ್ನು ಅವಿಧೇಯನಾಗಿ ಆ ಮರದ ಹಣ್ಣನ್ನು ತಿನ್ನುವುದಾದರೆ ನೀನು ಸತ್ತೇ ಸಾಯುವಿ. उत्पत्ति की पुस्तक 3 अध्याय की 23वीं पद में जब हम लोग आते हैं, वो मृत्यु वहां होते हुए हम देखते हैं। ಆದಿಕಾಂಡ 3ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ನೋಡುವುದಾದರೆ ಆ ಮರಣದ ಅವಸ್ಥೆಯನ್ನು ಅಲ್ಲಿ ನೋಡುತ್ತೇವೆ. मनुष्य हम जैसे सोचते हैं वैसे शारीरिक रूप में वहां नहीं मरा। ಅಲ್ಲಿ ಮನುಷ್ಯನು ಯಾವ ರೀತಿಯಾಗಿ ಆಲೋಚಿಸ್ತಾನೋ ಆ ರೀತಿಯಾಗಿ ದೇಹ ದೃಷ್ಟಿಯಲ್ಲಿ ಆತನು ಮರಣ ಅನುಭವಿಸಿಲ್ಲ. अदन की वाडिया वो जगह था जहां पर हर शाम परमेश्वर मनुष्य के साथ मुलाकात करते थे, संगति करता था। ಏದೇನ್ ತೋಟವು ಆ ವನದಲ್ಲಿ ದೇವರು ಸ್ವತಃ ಎಲ್ಲಾ ದಿನ ಸಾಯಂಕಾಲ ಮನುಷ್ಯನೊಂದಿಗೆ ಅನ್ಯೋನ್ಯವಾಗಿ ತಿರುಗಾಡುತ್ತಾ ಇದ್ದನು. और मनुष्य जब पाप के गुलाम हो गया, पाप के अधीन हो गया, परमेश्वर की आज्ञा का उल्लंघन किया, परमेश्वर ने मनुष्य को उस अदन की वाडिया से, जहां पर मनुष्य परमेश्वर की संगति का आनंद लेता था, उस वाडिया से मनुष्य को बाहर कर दिया। ದೇವರು ಆ ಮನುಷ್ಯನನ್ನು ಆ ಏದೇನ್ ತೋಟದಲ್ಲಿ ಇಟ್ಟು ಆತನ ಜೊತೆಗೆ ಒಂದಾಗಿ ಅನ್ಯೋನ್ಯವಾಗಿದ್ದಂತ ಆ ಸ್ಥಳದಲ್ಲಿ ಪಾಪ ಮಾಡಿದಾಗ, ಮನುಷ್ಯನು ಪಾಪ ಮಾಡಿದಾಗ ಆ ವನದಿಂದ ಆತನನ್ನು ಹೊರಗೆ ತೆಗೆದು ಹಾಕಿದನು. मनुष्य जीवन में पहली मृत्यु इस प्रकार हुई है। ಮನುಷ್ಯನ ಜೀವಿತದಲ್ಲಿ ಮೊದಲನೇ ಮರಣ ಈ ರೀತಿಯಾಗಿ ನಡೆಯಿತು. अर्थात पहली मृत्यु हम जैसे सोचते हैं वैसा एक समाप्ति नहीं था। ಆ ಮೊದಲನೇ ಮರಣದ ಒಂದು ನಾವು ಯೋಚಿಸುವ ಹಾಗೆ ಅದರ ಕೊನೆ ಆಗಿರಲಿಲ್ಲ. परंतु पहली मृत्यु परमेश्वर से मनुष्य की दूरी था। ಆ ಮೊದಲನೆಯ ಮರಣ ದೇವರಿಂದ ಅಗಲುವಿಕೆ ಆಗಿತ್ತು. ಅದು अर्थात प्रेमी परमेश्वर से मनुष्य का रिश्ता टूट गया। ದೇವರ ಆ ಪ್ರೀತಿಯಿಂದ ಮನುಷ್ಯನು ಆ ಒಂದು ಸಂಬಂಧ ಅಥವಾ ಆತನಲ್ಲಿರುವಂತಹ ಸಂಬಂಧವನ್ನು ಕಳ್ಕೊಂಡನು. मनुष्य के जीवन में जब पाप प्रवेश किया, पवित्र परमेश्वर से मनुष्य का संबंध टूट गया। ಯಾವಾಗ ಪಾಪವು ಮನುಷ್ಯನಲ್ಲಿ ಪ್ರವೇಶ ಮಾಡಿತು, ಆವಾಗ ಮನುಷ್ಯನು ದೇವರಿಂದ ಆ ಸಂಬಂಧವನ್ನು ಕಳ್ಕೊಂಡನು. ये हुई पहली मृत्यु। ಇದು ಮೊದಲನೆಯ ಮರಣ ಎಂಬುದನ್ನು ನಾವು ನೋಡುತ್ತೇವೆ. उसके बाद इस पहली मृत्यु मनुष्य के जीवन में आई है, इसलिए मनुष्य शारीरिक रूप में मरने लगा। ಯಾವಾಗ ಈ ಮೃತ್ಯು ಮನುಷ್ಯನಲ್ಲಿ ಪ್ರವೇಶ ಆಯಿತು, ಆತನು ದೈಹಿಕವಾಗಿ ಅಥವಾ ಶಾರೀರದಲ್ಲಿ ಮರಣ ಅನುಭವಿಸಲಿಕ್ಕೆ ಆರಂಭಿಸಿದನು. बाइबल में सभोपदेशक की पुस्तक 12वां अध्याय की 7वीं पद में हम पढ़ते हैं, मिट्टी मिट्टी में मिल जाएगी और परमेश्वर ने जो आत्मा को उसमें दिया है वो आत्मा परमेश्वर के पास लौट जाएगी। ನಾವು ಪ್ರಸಂಗಿ ಅದರ 12ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದುವಾಗ ಅಲ್ಲಿ ಮಣ್ಣು ಮಣ್ಣಿಗೆ ಸೇರುವುದು, ಆತ್ಮವನ್ನು ಕೊಟ್ಟಂತಹ ಆ ಪರಮಾತ್ಮನೊಂದಿಗೆ ಅದು ಸೇರಿಕೊಳ್ಳುವಂತದ್ದು. आदि में परमेश्वर ने मनुष्य को जो बनाया था, उसकी देह को परमेश्वर ने मिट्टी से बनाया था। ಆರಂಭದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಆತನು ಮನುಷ್ಯನನ್ನು ಮಣ್ಣಿನಿಂದ ಸೃಷ್ಟಿ ಮಾಡಿದ್ದನು. उस मिट्टी की देह में परमेश्वर ने आत्मा डाल दिया। ಆ ಮಣ್ಣಿನ ದೇಹದಲ್ಲಿ ದೇವರು ತನ್ನ ಆತ್ಮವನ್ನು ಇರಿಸಿದನು. वो आत्मा जब मनुष्य के शरीर में आई, मनुष्य शरीर में प्राण अथवा जान उत्पन्न हो गई। ಯಾವಾಗ ಆತ್ಮ ಆ ಮನುಷ್ಯನಲ್ಲಿ ಸೇರಿತೋ ಆವಾಗ ಆತನಲ್ಲಿ ಜೀವಿಸುವಂತ ಪ್ರಾಣ ಉಂಟಾಯಿತು. और सभोपदेशक की पुस्तक कहती है, इस मिट्टी की देह मिट्टी में मिल जाएगी और परमेश्वर ने जो आत्मा उस मिट्टी की देह में डाल दिया, वो आत्मा परमेश्वर के पास लौट जाएगी। ಯಾವ ಮಣ್ಣಿನಿಂದ ಮನುಷ್ಯನನ್ನು ದೇವರು ಉಂಟು ಮಾಡಿದನು, ಆ ಮಣ್ಣು ಮಣ್ಣಿಗೆ ಅಂದರೆ ಭೂಮಿಗೆ ಸೇರುವಂತದ್ದಾಗಿದೆ. ಆದ್ರೆ ಆ ಮಣ್ಣಿನ ದೇಹದಲ್ಲಿ ದೇವರು ಕೊಟ್ಟಂತ ಆತ್ಮ ಅದು ದೇವರೊಂದಿಗೆ ಸೇರುವಂತದ್ದಾಗಿದೆ. और इसके बाद तीसरी मृत्यु के बारे में प्रकाशित वाक्य 20 अध्याय की 15वीं आयत और 21 अध्याय के 8 आदि पदों में हम देखते हैं। ನಾವು ಮೂರನೆಯ ಮರಣದ ವಿಷಯದಲ್ಲಿ 20 की 15 और 21 की 8 ಪ್ರಕಟಣೆ 20ನೇ ಅಧ್ಯಾಯ 15ನೇ ಅಧ್ಯಾಯದಲ್ಲಿ ಈ ಮೂರನೇ ಮರಣದ ವಿಷಯದಲ್ಲಿ ನಾವು ನೋಡುತ್ತೇವೆ.
20 अध्याय 15 प्रकाशित वाक्य में हम इस प्रकार पढ़ते हैं, जिस किसी का नाम जीवन की पुस्तक में लिखा हुआ ना मिला वह आग की झील में डाल दिया गया, और यह आग की झील दूसरी मृत्यु है। ನಾವು ಆ ಒಂದು ಪ್ರಕಟಣೆ 20ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಓದುವುದಾದರೆ, ಯಾರ ಹೆಸರುಗಳು ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿಲ್ಲವೋ ಅವರ ಒಂದು ಆತ್ಮಗಳು ಅದು ಬೆಂಕಿ ಗಂಧಕ ಕೆರೆಯಲ್ಲಿ ದೊಬ್ಬಲ್ಪಡುವಂತದ್ದಾಗಿದೆ। अगेन हम लोग 21वीं अध्याय की 8वीं आयत में पढ़ते हैं, परंतु डरपोकों, अविश्वासियों, घिनौनों, हत्यारों, जादू टोना करने वालों, मूर्ति पूजकों और सब झूठों का भाग उस झील में मिलेगा जो आग और गंधक से जलती रहती है, यह दूसरी मृत्यु है। ನಾವು ಅದೇ ಪ್ರಕಟಣೆ 21ನೇ ಅಧ್ಯಾಯ ಅದರ 8ನೇ ವಾಕ್ಯದಲ್ಲಿ ಓದುವುದಾದರೆ, ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದವರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಗಂಧಕ ಬೆಂಕಿ ಗಂಧಕಗಳು ಉರಿಯುವ ಕೆರೆಯಾಗಿದೆ। इस प्रकार 3 प्रकार की मृत्यु का जिक्र पवित्र शास्त्र बाइबल में हम देखते हैं। ಈ ರೀತಿಯಾಗಿ ಸತ್ಯವೇದದಲ್ಲಿ 3 ರೀತಿಯ ಮರಣದ ವಿಷಯದಲ್ಲಿ ಉಲ್ಲೇಖವಾಗಿದೆ। पहली मृत्यु परमेश्वर से मनुष्य पाप के कारण दूर हो गया। ಮೊದಲನೇ ಮರಣ ಅದು ಮನುಷ್ಯನು ಪಾಪ ಮಾಡಿದ ಕಾರಣ ದೇವರಿಂದ ದೂರ ಹೋದನು। और परमेश्वर से मनुष्य दूर हो गया, इसलिए उसके जीवन में शारीरिक मृत्यु आ गई। ಆ ಒಂದು ಪಾಪದ ಕಾರಣ ಆತನಿಗೆ ಶರೀರದಲ್ಲಿ ಮರಣವನ್ನು ಅನುಭವಿಸಬೇಕಾಗಿ ಬಂತು। लेकिन वो दूसरी मृत्यु वो है, मनुष्य हमेशा के लिए फिर कभी वापस परमेश्वर के पास कभी नहीं आते हुए नष्ट होने वाली उस प्रक्रिया को दूसरी मृत्यु करके बाइबल में बताई गई है। ಆದರೆ ಸತ್ಯವೇದದಲ್ಲಿ ಈ ಒಂದು ಮರಣ ಎಂದಿಗೂ ದೇವರ ಕಡೆಗೆ ತಿರುಗಿ ಬರ್ಲಿಕ್ಕಾಗದಂತಹ ಒಂದು ಮರಣಕ್ಕೆ ಎರಡನೇ ಮರಣವೆಂದು ಹೇಳಲ್ಪಟ್ಟಿದೆ। इस सारी प्रकार की मृत्यु का कारण के बारे में बाइबल में रोमियो की पत्री 6 अध्याय उसकी 23वीं आयत में हम इस प्रकार पढ़ते हैं कि पाप की मजदूरी मृत्यु है। ಆದ್ರಿಂದ ಈ ಎಲ್ಲಾ ಮರಣದ ಕಾರಣ ಆ ರೋಮಾಪುರದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಪಾಪವು ಕೊಡುವ ಸಂಬಳ ಮರಣ ಎಂದು ಓದುತ್ತೇವೆ। The wages of sin is death, पाप की मजदूरी मृत्यु है। ಪಾಪವು ಕೊಡುವ ಸಂಬಳ ಮರಣವಾಗಿದೆ। पहली मृत्यु हो या शारीरिक मृत्यु हो या फिर दूसरी मृत्यु अनंतकालीन मृत्यु, कुछ भी उसकी वजह पाप है। ಮೊದಲನೇ ಮೃತ್ಯು ಆಗಲಿ ಅಥವಾ ಆ ಒಂದು ಶರೀರ ಮೃತ್ಯು ಆಗಲಿ, ಎರಡನೇ ಮೃತ್ಯು ಅಂದ್ರೆ ಅನಂತ ಕಾಲದ ಮೃತ್ಯು ಆಗಲಿ, ಇದೆಲ್ಲವೂ ಪಾಪದ ಕಾರಣ, ಅದು ಸಂಬಳ ಮರಣವಾಗಿದೆ। मुझे सुनने वाले प्रिय भाई बहनों, मैं कहना चाहता हूँ, मनुष्य को परमेश्वर से दूर रखने वाली बात मनुष्य का धर्म नहीं है, मनुष्य का जाति नहीं है, मनुष्य का रंग नहीं है, मनुष्य का शैक्षिक योग्यता नहीं है, मनुष्य का आर्थिक स्थिति नहीं है। मनुष्य को परमेश्वर से दूर करने वाली एकमात्र बात जो है वो पाप है। ಮನುಷ್ಯನನ್ನು ದೇವರಿಂದ ದೂರ ಇಡುವಂತದ್ದು ಯಾವುದೇ ಧರ್ಮವಾಗಲಿ, ಜಾತಿ ಆಗಲಿ, ನಮ್ಮ ಆರ್ಥಿಕ ವಿಷಯವಾಗಲಿ ಇದ್ಯಾವುದು ಅಲ್ಲ, ಆದರೆ ಪಾಪದ ಕಾರಣದಿಂದ ಮನುಷ್ಯನು ದೇವರಿಂದ ದೂರ ಹೋಗುತ್ತಾ ಇದ್ದಾನೆ। बाइबल कहती है पाप एक अवस्था है जिसकी वजह से मनुष्य कभी भी परमेश्वर को प्रसन्न नहीं कर पाता। ಈ ಪಾಪವು ಮನುಷ್ಯನಲ್ಲಿ ವಾಸ್ತವವಾಗಿ ಇರುವಂತದ್ದಾಗಿದೆ, ಆದ್ದರಿಂದ ಮನುಷ್ಯನಲ್ಲಿ ಆ ದೇವರ ಪ್ರಸನ್ನತೆ ಕಂಡು ಬರಲಿಕ್ಕಿಲ್ಲ। आदि में परमेश्वर ने मनुष्य की जब सृष्टि की थी, परमेश्वर अपने नैतिक स्वभावों को, उसके धार्मिक स्वभावों को, जैसे प्रेम हुआ, आनंद हुआ, शांति हुआ, कृपा हुआ, भलाई हुआ, परमेश्वर के सभी नैतिक गुणों को परमेश्वर ने मनुष्य के अंदर डाल दिया। ಯಾವಾಗ ದೇವರು ಮನುಷ್ಯನನ್ನು ಮಣ್ಣಿನಿಂದ ಉಂಟು ಮಾಡಿದನು, ಆವಾಗ ದೇವರು ತನ್ನ ಎಲ್ಲ ನೈತಿಕ ಸ್ವಭಾವಗಳನ್ನು ಆತನಲ್ಲಿ ಇಟ್ಟು ಆ ಒಳ್ಳೆಯದು ಅಥವಾ ಪ್ರೀತಿ, ಸಮಾಧಾನ, ಶಾಂತಿ ಮತ್ತು ಎಲ್ಲ ಈ ಒಂದು ಸ್ವಭಾವ ಆತನಲ್ಲಿತ್ತು। लेकिन पाप जब मनुष्य शरीर में प्रवेश किया, मनुष्य शरीर एक ऐसी हालात में पहुंच गई कि आज हम परमेश्वर के उन स्वभावों को हम दिखा नहीं पाते हैं। ಯಾವಾಗ ಮನುಷ್ಯನು ಪಾಪ ಮಾಡಿದನು, ಪಾಪ ಮಾಡಿದಾಗ ದೇವರ ಆ ನೈತಿಕ ಸ್ವಭಾವಗಳನ್ನು ನಾವು ಇವತ್ತು ತೋರಿಸಲಿಕ್ಕೆ ಆಗುತ್ತಾ ಇಲ್ಲ, ಆ ದೇವರ ಗುಣಗಳನ್ನು ತೋರಿಸಲಿಕ್ಕೆ ಆಗುತ್ತಿಲ್ಲ ಅಂತ ಅವಸ್ಥೆಯಲ್ಲಿದ್ದೇವೆ। इसी संदर्भ में एक पद में पढ़ना चाहता हूँ,
कोई भाई उसको हिंदी में पढ़ ले। रोमियो की पत्री अध्याय 7 उसकी 18 से लेकर 20 तक पढ़िएगा। पाप नामक पाप मनुष्य शरीर में आने के बाद मनुष्य शरीर की अवस्था को वह समझाया हुआ है। ಇಲ್ಲಿ ಪಾಪ ಎಂಬ ವಿಷಯದಲ್ಲಿ ಅದು ರೋಮಾಪುರದ ಪತ್ರಿಕೆ 7ನೇ ಅಧ್ಯಾಯ 14ರಿಂದ ನಾವು ಆ ವಾಕ್ಯಗಳನ್ನು ಓದಿಕೊಳ್ಳೋಣ। पढ़िएगा कोई रोमियो की पत्री 7 अध्याय उसकी 18 से 20 तक। 18ರಿಂದ 20 ವಾಕ್ಯಗಳು 7ನೇ ಅಧ್ಯಾಯ ರೋಮಾಪುರದ ಪತ್ರಿಕೆ 18ರಿಂದ 20 ವಾಕ್ಯಗಳು। क्योंकि मैं जानता हूँ कि मुझ में अर्थात मेरे शरीर में कोई अच्छी वस्तु वास नहीं करती। इच्छा तो मुझ में है परंतु भले काम मुझसे बन नहीं पड़ते। इच्छा तो मुझ में है परंतु भले काम मुझसे बन नहीं पड़ता। आगे, क्योंकि जिस अच्छे काम की मैं इच्छा करता हूँ जिस अच्छे काम की मैं इच्छा करता हूँ वह तो नहीं करता, मैं तो नहीं करता, परंतु जिस बुराई की इच्छा नहीं करता परंतु जिस बुराई की इच्छा मैं नहीं करता वही किया करता हूँ। वही मैं करता हूँ। अतः यदि मैं वही करता हूँ अतः यदि मैं वही करता हूँ जिसकी इच्छा नहीं करता जिसकी इच्छा नहीं करता तो उसका करने वाला मैं तो उसका करने वाला मैं ना रहा वरन पाप है जो मुझ में बसा हुआ है। ನಾವು 18ನೇ ವಾಕ್ಯದಿಂದ ಓದುವುದಾದರೆ ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ, ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನು ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದ ಆಗದು। ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ। ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು। मनुष्य को इच्छा है परमेश्वर के स्तर में परमेश्वर के नैतिक स्वभावों को अपने जीवन में लागू करे। ಮನುಷ್ಯನ ಇಷ್ಟವಾಗಿದೆ ಆತನ ದೇಹದಲ್ಲಿರುವಂತಹ ಆ ದೇವರ ನೈತಿಕ ಸ್ವಭಾವದ ಪ್ರಕಾರ ಜೀವಿಸಬೇಕೆಂಬ ಆಸೆ ಇದೆ। लेकिन मनुष्य आज एक ऐसी अवस्था में है कि वो कर ही नहीं पाएगा। ಆ ಮನುಷ್ಯನ ಅವಸ್ಥೆ ಈ ರೀತಿಯಾಗಿ ಆಗಿಬಿಟ್ಟಿದೆ, ಅವನು ಆ ಒಂದು ದೇವರ ಗುಣಗಳನ್ನು ಪ್ರಕಾಶಪಡಿಸಲಿಕ್ಕೆ ಆಗ್ತಾ ಇಲ್ಲ। आज से कुछ साल पहले दिल्ली में जो हुआ निर्भया कांड आप लोग याद कर रहे होंगे। ಕೆಲವು ವರ್ಷಗಳ ಹಿಂದೆ ನಿರ್ಭಯ ಎಂಬ ಆ ಹುಡುಗಿಯ ಒಂದು ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿದೆ। रात में अपने दोस्त के साथ यात्रा करके आई हुई एक लड़की को बस के अंदर में बलात्कार करने के बाद बहुत ही क्रूर तरीके से उसको मार दिया गया कुछ लोग। ಆ ಹುಡುಗಿ ತನ್ನ ಮಿತ್ರನೊಂದಿಗೆ ಪ್ರಯಾಣ ಮಾಡಿ ಹೋಗ್ತಿರುವಾಗ ಆ ಬಸ್ ನಲ್ಲಿರುವಂತಹ ಕೆಲವರು ಆಕೆಯನ್ನು ನಿರ್ದಯವಾಗಿ ಹೊಡೆದದ್ದು ಬಲಾತ್ಕಾರ ಮಾಡಿದ್ದು ನಾವು ಕೇಳಿದ್ದೇವೆ। और उस कांड में 4 लोग शायद पकड़े गए। ಆ ವಿಷಯದಲ್ಲಿ 4 ಜನರು ಹಿಡಿಯಲ್ಪಟ್ಟರು। उसमें से जो है उन लोगों को जब अदालत में पेश कर दिया गया, ನ್ಯಾಯಾಲಯದಲ್ಲಿ ಅವರನ್ನು ತೆಗೆದುಕೊಂಡು ಹೋದಾಗ उसमें से एक व्यक्ति रोते हुए इस प्रकार कहा, ಅಲ್ಲಿ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಅಳುತ್ತಾ ಹೇಳುತ್ತಾ ಇದ್ದನು, जज साहब आप मुझे फांसी की सजा दे। ನ್ಯಾಯಾಧೀಶರೇ ನೀವು ನನಗೆ ಆ ಒಂದು ಫಾಸಿ ನೇಣು ಹಾಕುವಂತ ಶಿಕ್ಷೆ ಕೊಡ್ರಿ। मुझे ये विश्वास नहीं हो रहा है कि मैंने इस हाथ से इस बच्ची के साथ ऐसा कुकर्म किया। ನನಗೆ ನಂಬಿಕೆ ಇಲ್ಲ ಇಂಥ ಕೈಗಳಿಂದ ಇಂಥ ಒಂದು ಯವನ ಹುಡುಗಿಯನ್ನು ನಾನು ಈ ರೀತಿಯಾಗಿ ನಿರ್ದಯವಾಗಿ ಕೊಂದೆನು। आप में से जो लोग अखबार पढ़ते होंगे आप पढ़े होंगे कि वो जो अपराधी है जो इस कांड में सहभागी था, जब जेल में था वो उसकी फैसला आने के पहले वो आत्महत्या कर ली। ನಿಮಗೆ ಆ ಒಂದು ಸುದ್ದಿ ಗೊತ್ತಿರಬಹುದು, ನೀವು ಈ ಸುದ್ದಿ ಪತ್ರದಲ್ಲಿ ಓದಿರಬಹುದು। ಆ ಒಂದು ವ್ಯಕ್ತಿ ಆ ಜೈಲಿನಲ್ಲಿ ಇರುವಾಗಲೇ ಆತನು ಆತ್ಮಹತ್ಯೆ ಮಾಡಿಕೊಂಡ। यारो ध्यान से सुनिएगा, बाइबल ये नहीं सिखाती है कि मनुष्य पाप करते हैं इसलिए पापी है, जबकि बाइबल ये सिखाती है मनुष्य पाप में है इसलिए पाप करते हैं। ಸತ್ಯವೇದ ಈ ರೀತಿಯಾಗಿ ಕಲಿಸಿಕೊಡುವುದಿಲ್ಲ,
ನೀವು ಮನುಷ್ಯರು ಪಾಪ ಮಾಡುತ್ತಾ ಇದ್ದೀರಿ ಎಂದು ಅಲ್ಲ, ನಿಮ್ಮಲ್ಲಿ ಪಾಪ ಇದೆ ಎಂದು ಹೇಳಿಕೊಂಡು ನೀವು ಪಾಪ ಮಾಡ್ತಾ ಇದ್ದೀರಿ. पाप केवल एक कर्म नहीं है, पाप एक अवस्था है. ಈ ಒಂದು ಪಾಪ ಒಂದು ಕರ್ಮ ಅಲ್ಲ, ಇದು ಒಂದು ವಾಸ್ತವವಾಗಿರುವ ಅವಸ್ಥೆ ಆಗಿದೆ. मनुष्य जन्म लेके कुछ दिन के बाद पाप करने के बाद वो पापी नहीं बन जा रहा है. ಮನುಷ್ಯನು ಜನಿಸಿದ ಮೇಲೆ ಕೆಲವು ಪಾಪಗಳನ್ನು ಮಾಡಿದಾಗ ಆತನು ಪಾಪಿ ಆಗುವುದಿಲ್ಲ, बल्कि मनुष्य पाप में जन्म लेता है, इसलिए वो पाप करता है. ಮನುಷ್ಯನು ಪಾಪದಲ್ಲೇ ಜನಿಸುತ್ತಾನೆ, ಹಾಗಾಗಿ ಆತನು ಪಾಪಿಯಾಗಿದ್ದಾನೆ. इसलिए ही मनुष्य के पाप का जो समस्या जन्म लेकर किए हुए कुछ कर्मों के द्वारा वो उसका समाधान भी नहीं होगा. ಹಾಗಾಗಿ ಆ ಮನುಷ್ಯನು ಆ ಪಾಪದಲ್ಲಿ ಜನಿಸಿದ ಕಾರಣ ಆತನು ಮಾಡಿದ ಕರ್ಮದ ಕಾರ್ಯಗಳು ಒಳ್ಳೆದಿದ್ರು ಅದರಲ್ಲಿ ಸಮಾಧಾನ ಆತನಿಗಿಲ್ಲ. अगर हम जन्म लेने के बाद किए हुए कोई कामों के कारण पापी बन गया, तो जन्म लेने के बाद कुछ अच्छे कर्मों को भी करके हम उस पाप से छुटकारा प्राप्त कर सकते. ನಾವು ಜನಿಸಿದ ನಂತರ ನಾವು ಪಾಪಿಗಳಾಗಿದ್ದೇವೆ ಮತ್ತು ಅದರ ನಂತರ ಏನಾದರೂ ಅದಕ್ಕಿಂತ ಮುಂಚೆ ಆ ಪಾಪಿಗಳಾಗುವುದಕ್ಕಿಂತ ಮುಂಚೆ ಏನಾದರೂ ಒಳ್ಳೆ ಕಾರ್ಯಗಳನ್ನು ಮಾಡಿದ್ರೂ ಸಹ ಬಿಡುಗಡೆ ಹೊಂದಬಹುದಾಗಿತ್ತು. यस, एक्चुअली कुछ अच्छे कर्मों को करके हमारे पाप को धोने की कोशिश करना एक गेहमन सांब को तीर्थ यात्रा में ले चल के उसके द्वारा कुछ दान कर्मों को करके उसके जहर निकालने की कोशिश करने के जैसा है. ಒಂದು ವೇಳೆ ನೀವು ಈ ಪಾಪದ ವಿಷಯದಲ್ಲಿ ಆಲೋಚನೆ ಮಾಡುವುದಾದರೆ, ಕರ್ಮ ಮಾಡಿ ಪಾಪದಿಂದ ಬಿಡುಗಡೆ ಆಗಲಿಕ್ಕೆ ಆಗುತ್ತದೆ ಎಂದು ಯೋಚನೆ ಮಾಡುವುದಾದರೆ, ಈ ಒಂದು ವಿಷಧಾರಿಯ ಸರ್ಪವನ್ನು ಅದು ಒಳ್ಳೆ ತೀರ್ಥ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅದರ ವಿಷವನ್ನು ತೆಗೆಯಲಿಕ್ಕೆ ಆಗುವಂತಹ ಕಾರ್ಯ ಮಾಡುವಂತದಕ್ಕೆ ಸಮವಾಗಿದೆ. मैं आपसे पूछना चाहता हूं, मान लीजिए एक जहरीला सांप वो तीर्थ यात्रा में चला जाए, नहीं तो 10 करोड़ का जो है कोई दान किसी मंदिर मस्जिद या गिरजाघर में दे, या 10 आदमी को वो खाना खिला दे, 10 गरीब लड़कियों का शादी करवा दे, या कुछ और भी अच्छे काम कर दे ये सांप, तो क्या ये सब करने के द्वारा उस सांप का जहर उसके शरीर से निकलेगा? ಈ ಒಂದು ಸರ್ಪ ಅದರಲ್ಲಿ ಇರುವಂತಹ ವಿಷ ನೀವು ಒಂದು ತೀರ್ಥ ಯಾತ್ರೆಗೆ ತೆಗೆದುಕೊಂಡು ಹೋಗಿ ಅದು ಈ ರೀತಿಯಾಗಿರುವಂತಹ ಕೆಲವು ಒಳ್ಳೆ ಕಾರ್ಯಗಳನ್ನು ಮಾಡಿದೆ ಎಂದು ತಿಳ್ಕೊಳ್ರಿ. ಅದು ಕೆಲವರಿಗೆ ಒಳ್ಳೆ ಒಂದು ಸಹಾಯ ಮಾಡಿದೆ, ಅಥವಾ ಹೆಣ್ಣು ಮಕ್ಕಳಿಗೆ ಒಳ್ಳೆ ಮದುವೆ ಮಾಡಿಕೊಟ್ಟಿದೆ, ಅಥವಾ ಊಟ ಬಡಿಸಿದೆ, ಈ ರೀತಿಯಾಗಿ ಎಲ್ಲಾ ಕಾರ್ಯ ಈ ಸರ್ಪ ಮಾಡಿದೆ ಎಂದು ತಿಳ್ಕೊಂಡು ಕೊನೆಯದಾಗಿ ನೀವು ನೋಡುವುದಾದ್ರೆ ಆ ಸರ್ಪದಿಂದ ಆ ವಿಷ ಹೋಗುವುದೋ? होगा नहीं, ಆ ವಿಷ ಹೋಗುವುದಿಲ್ಲ. ये सारे काम करने के बावजूद भी उसके अंदर का जहर वैसा ही रहेगा. ಇಷ್ಟೆಲ್ಲ ಒಳ್ಳೆ ಕಾರ್ಯ ಈ ಸರ್ಪ ಮಾಡಿದೆ, ಆದರೂ ಸಹ ಅದರಲ್ಲಿರುವಂತಹ ವಿಷ ಹೋಗುವುದಿಲ್ಲ. पाप के संबंध में मनुष्य की अवस्था यही है. भजन संहिता 51 में भक्त दाऊद कहता है, देख मेरी माँ मुझे पाप में जन्म दिया. ನಾವು ಪಾಪದ ವಿಷಯದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಇದೇ ರೀತಿಯಾಗಿದೆ. ದಾವೀದನು ಕೀರ್ತನೆ 51ರಲ್ಲಿ ಹೇಳುತ್ತಾನೆ, ನನ್ನ ತಾಯಿ ನನ್ನನ್ನು ಜನಿಸಿದ ಆ ದಿನದಿಂದಲೇ ನಾನು ಪಾಪಿಯಾಗಿದ್ದೇನೆ. वो कहता है, देख मेरी माँ के कोख में मैं पाप में जन्मा. ನಾನು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ನಾನು ಪಾಪಿಯಾಗಿದ್ದೇನೆ. आज शाम के समय में आप इस बात को अच्छा से जाने, जन्म के बाद आप किया हुआ कोई कर्म के कारण आप पापी नहीं हुए. ನಿಮಗೆ ಈ ಒಂದು ಸಾಯಂಕಾಲ ಹೇಳಲಿ, ನೀವು ಜನಿಸಿದ ನಂತರ ಏನಾದ್ರೂ ಪಾಪ ಮಾಡಿ ಪಾಪಿಗಳಾಗಿಲ್ಲ. भारतीय दर्शन शास्त्र में भी ऋषि मुनि लोग इस सच्चाई को जानते थे. ಭಾರತದ ದರ್ಶನ ಒಂದು ಶಾಸ್ತ್ರಗಳಲ್ಲಿ ಈ ಋಷಿ ಮುನಿಗಳು ಈ ಸತ್ಯ ತಿಳ್ಕೊಂಡಿದ್ದರು. इसलिए बृहदारण्य का उपनिषद में, उपनिषद मतलब वेदों की परिभाषा है, तो बृहदारण्य का उपनिषद में भक्त ऋषि मुनि कहता है, पापो अहम पाप कर्मो अहम पाप आत्मा पाप संभवा त्राहि मां पुंडरीकाक्ष्याम सर्वो पाप हर हरे.
इस ಸಂಸ್ಕೃತದಲ್ಲಿ ಹೇಳಿದ್ದಾರೆ, ಅದನ್ನು ನಾವು ಹಿಂದಿಯಲ್ಲಿ ಕೇಳೋಣ. आप जानते हैं उस श्लोक का अर्थ क्या ಈ है? ಶ್ಲೋಕದ ಒಂದು ಅರ್ಥ ಏನೆಂದು ನಿಮಗೆ वो ಗೊತ್ತಿದೆಯೋ? कहता है पापो अहम, ಆ ಪಾಪ ಇರುವುದು, that means I am the sin, मैं पाप हूँ ನಾನು ಪಾಪಿಯಾಗಿದ್ದೇನೆ, और मैं पाप हूँ इसलिए मेरा कर्म पापमय है. ನಾನು ಪಾಪಿಯಾಗಿರೋದ ಕಾರಣ ನನ್ನ ಎಲ್ಲ ಕರ್ಮಗಳು ಪಾಪದಿಂದ मैं पाप हूँ इसलिए मेरी आत्मा भी पापमय है. ನಾನು ಪಾಪಿಯಾಗಿರೋದ ಕಾರಣ ನನ್ನ ಆತ್ಮವು ಪಾಪವಾಗಿದೆ. और कहता है हे त्राहि मां पुंडरीकाक्ष सर्वो पाप हर हरे, हे परमात्मा जगत राधा मेरे पापों को हर लीजिए. ಜಗತ್ತು ಸೃಷ್ಟಿಯನ್ನು ಉಂಟು ಮಾಡಿದಂತ ಸರ್ವೇಶ್ವರನೇ, ನೀನು ನನ್ನ ಈ ಪಾಪವನ್ನು ಪರಿಹಾರ ಮಾಡು ಎಂದು ಹೇಳ್ತಾನೆ. आप लोग ये सुनेंगे तो और आश्चर्यचकित हो जाएगा. ये प्रार्थना वास्तव में किसको करने का मालूम है? ಈ ಪ್ರಾರ್ಥನೆ ಯಾರು ಮಾಡಬೇಕಾಗಿದೆ ನಿಮಗೆ ಗೊತ್ತಿದೆಯೋ? आप जानते हैं, आप लोग सुने होंगे ये श्लोक पहले भी, पापो अहम पाप कर्मो अहम पापात्मा पाप संभव. ये श्लोक वास्तव में किसको करने का है मालूम है? ಈ ಒಂದು ಶ್ಲೋಕ ಯಾರು ಹೇಳಬೇಕಾಗಿರುವಂತದ್ದಾಗಿದೆ ನಿಮಗೆ ಗೊತ್ತಿದೆಯೋ? दर्शन शास्त्रों की विधि के अनुसार एक आर्य मुनि, एक पंडित जी जब वो आरती करने जाता है, ओम भूम भुवः स्वः तत्सविधे वरेण्यं भर्गो देवस्य धीमहि धियो यो न प्रचोदयात्, ये जो मंत्र करने जब जाएंगे, जाने के पहले पंडित जी को, पुजारी को अपने लिए ये प्रार्थना करना है कि पापो अहम पाप कर्मो अहम पापात्मा पाप संभवा त्राहि मां पुंडरीकाक्ष्यां सर्वो पाप हर हरे. ಯಾವ ಒಂದು ಪೂಜೆ ಪುರಸ್ಕಾರ ಮಾಡಬೇಕೋ, ಆರತಿ ಮಾಡಬೇಕೋ, ಆ ಒಂದು ಕಾರ್ಯಗಳನ್ನು ಮಾಡುವುದಕ್ಕಿಂತ ಮುಂಚೆ ಆರ್ಯ ಪಂಡಿತನು ಈ ಒಂದು ಶ್ಲೋಕವನ್ನು ಆತನು ಹೇಳಬೇಕಾಗಿದೆ. अर्थात घरों में दूसरों के लिए पूजा करने के लिए आने वाला ज्ञानी पंडित जी क्या प्रार्थना करके आ रहे हैं? पापो अहम, मैं पाप हूँ और इसलिए मेरा कर्म और मेरी आत्मा पापमय है, तो ईश्वर मेरे पापों को पहले हर लीजिए. क्योंकि मैं क्यों कहा जा रहा हूं? मैं दूसरों के पाप के लिए दुआ करने जा रहा हूं. मैं ही क्या है, बाइबल से भी थोड़ा सा और आगे चलकर पता, बाइबल मनुष्य को पापी बुलाती है, लेकिन उस श्लोक में पापो अहम करके बताया, मैं पाप, आई एम द सिन, मैं ही पाप हूं, ऐसा करके बताया. ನಾವು ಸತ್ಯವೇದದಲ್ಲಿ ಓದುತ್ತೇವೆ, ಆದರೆ ಈ ಉಪನಿಷತ್ತುಗಳು, ಇವು ಪಂಡಿತರು ಹೇಳುವಂತಹ ವಿಷಯಗಳನ್ನು ನೀವು ಕೇಳುವುದಾದ್ರೆ ಅವರು ಸ್ವತಃ ಆ ಒಂದು ಶ್ಲೋಕದಲ್ಲಿ ಹೇಳುವಂತದ್ದು, ನಾನೇ ಪಾಪಿ ಆಗಿದ್ದೇನೆ, ಈಗ ಇನ್ನೊಬ್ಬರ ಪಾಪವನ್ನು ಹರಿಸುವುದಕ್ಕಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡುವುದಕ್ಕೆ ಹೋಗುತ್ತಾ ಇದ್ದೇನೆ. ದೇವರೇ, ನನ್ನ ಪಾಪವನ್ನು, ನಾನು ಪಾಪಿಯಾಗಿದ್ದೆ, ನನ್ನನ್ನು ನೀನು ಪವಿತ್ರ ಮಾಡು. मेरे प्यारो, हम बहुत बड़ी मुसीबत में हैं. ಪ್ರಿಯರೇ, ನಾವು ದೊಡ್ಡ ಒಂದು ಸಮಸ್ಯೆಯಲ್ಲಿದ್ದೇವೆ. हमारी समस्या क्या है? ನಮ್ಮ ಸಮಸ್ಯೆ ಏನಾಗಿದೆ? हम पाप में हैं. ನಾವು ಪಾಪದಲ್ಲಿದ್ದೇವೆ. परमेश्वर पवित्र है. ದೇವರು ಪರಿಶುದ್ಧನಾಗಿದ್ದಾನೆ. पापी पवित्र परमेश्वर की उपस्थिति में कभी नहीं जा सकता. ಪಾಪಿಯು ಎಂದಿಗೂ ಪರಿಶುದ್ಧ ದೇವರ ಸಾನ್ನಿಧ್ಯದಲ್ಲಿ ಹೋಗಲಿಕ್ಕೆ ಅಸಾಧ್ಯ. वो इसलिए नहीं है कि मनुष्य को पापी से कुछ नफरत है. ದೇವರು ಆ ಒಂದು ಮನುಷ್ಯನ ಪಾಪದ ಕಾರಣ घृण ಮಾಡ್ತಾನೆಂದು ಹಾಗೆ ಅಲ್ಲ. बाइबल में तिमोथियुस की पुस्तक में 6 अध्याय में लिखा है, परमेश्वर अगम्य ज्योति में रहने वाला है. गॉड dwells in unapproachable light. ನಾವು ಮೊದಲನೇ ತಿಮೋಥಿ 6ನೇ ಅಧ್ಯಾಯದಲ್ಲಿ ಓದುತ್ತೇವೆ, ದೇವರು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವಂತವನಾಗಿದ್ದಾನೆ. वो पाप अंधकारमय है. ಪಾಪವು ಅದು ಕತ್ತಲೆಯಾಗಿರುವಂತದಾಗಿದೆ. पाप अंधकारमय है. ಪಾಪವು ಕತ್ತಲೆಯಾಗಿದೆ. अंधकार को ज्योति से कोई मेल नहीं है. ಈ ಒಂದು ಕತ್ತಲೆಗೂ ಬೆಳಕಿಗೂ ಯಾವ ಒಂದು ಹೊಂದಾಣಿಕೆ ಇಲ್ಲ. यीशु मसीह से हजारों साल जीवित रहे भक्त अय्यूब कहता है, वेयर इज द लाइट, ज्योति कहाँ है? ಈ ಯೋಬನು ಸಾವಿರಾರು ವರ್ಷಗಳ ಹಿಂದೆ ಆ ಜೀವಿಸುವುದನ್ನು, ಈ ಬೆಳಕು ಎಲ್ಲಿದೆ ಎಂದು ಆತನು ಕೇಳುತ್ತಾ ಇದ್ದಾನೆ. यीशु मसीह के पूर्व में जो है ग्रीस में जीवन बिताया हुआ एक दर्शन शास्त्री था, उनका नाम डायोजनीस था. ಡಯೋಜೆನಿಸ್ ಎಂಬ ಒಬ್ಬ ತತ್ವಜ್ಞಾನಿ, ಆತನು ಯೇಸು ಕ್ರಿಸ್ತನು ಜನಿಸುವುದಕ್ಕಿಂತ ಮುಂಚೆ ಜೀವಿಸ್ತಾ ಇದ್ರು. एक दिन 12 बजे दिन में जो है एक लालटेन जला करके ग्रीस की राजधानी एथेंस से इस डायोजनीस नामक वयोवृद्ध दर्शन शास्त्री ऐसा कुछ ढूंढ रहा है. ಆ ಒಂದು ರಾತ್ರಿ 12 ಗಂಟೆಗೆ ಒಂದು ದೀಪವನ್ನು ಬೆಳಗಿಸಿ ಆತನು ರಾತ್ರಿ ವೇಳೆಯಲ್ಲಿ ಏನೋ ಹುಡುಕುತ್ತಾ ಇದ್ದಾನೆ ಗ್ರೀಸ್ ದೇಶದಲ್ಲಿ. रात्रि में नहीं है, दिन के 12
12 बजे लालटन जला करके डायोजनीस कुछ ढूंढ रहा है दिन के 12 बजे। ದಿನದಲ್ಲಿ ದಿವಸದಲ್ಲಿ ಬೆಳಕಿನಲ್ಲಿ 12 ಗಂಟೆಗೆ ಮಧ್ಯಾಹ್ನ ಆತನು ಈ ದೀಪ ಹಚ್ಚಿ ಏನೋ ಹುಡುಕುತ್ತಾ ಇದ್ದಾನೆ. लोगों ने पूछा डायोजनीस दिन के 12 बजे लालटन जला करके आप क्या ढूंढ रहे हो? ಡಯೋಜನೀಸ್ ನೀನು ಈ ಬೆಳಕಿನಲ್ಲಿ ಈ ಬೆಳಕನ್ನು ಹೊತ್ತಿಸಿಕೊಂಡು ಏನು ಹುಡುಕುತ್ತಾ ಇದೆಯೇನು ಜನರು ಕೇಳುತ್ತಾ ಇದ್ದಾರೆ. डायोजनीस ने बोला इधर पूरा अंधेरा भरा हुआ है, इधर पूरा अंधेरा भरा हुआ है, मैं थोड़ी सी रोशनी ढूंढ रहा। ಆ ಡಯೋಜನೀಸ್ ಎಂದು ಹೇಳಿದರು, ಇಲ್ಲಿ ಎಲ್ಲೋ ಕತ್ತಲೆ ಆಗಿದೆ, ಎಲ್ಲೋ ಕತ್ತಲೆ ಆವರಿಸಿದೆ, ನಾನು ಸ್ವಲ್ಪ ಬೆಳಕನ್ನು ಹುಡುಕುತ್ತಾ ಇದ್ದೇನೆ. भारत के ज्ञानी ऋषि मुनि लोगों ने क्या प्रार्थना किया? ಭಾರತದ ಒಂದು ಋಷಿ ಮುನಿಗಳು ಏನು ಪ್ರಾರ್ಥನೆ ಮಾಡಿದರು? असतो मा सद्गमय, ನನಗೆ ಬೆಳಕನ್ನು ತೋರಿಸು. मैं असत्य में हूँ, मुझे सत्य की ओर ले चल। ನಾನು ಅಸತ್ಯದಲ್ಲಿದ್ದೇನೆ, ಸತ್ಯಕ್ಕೆ ನಡೆಸು. तमसोर मा ज्योतिर्गमय, हाँ यस, अंधकार में मैं अंधकार में हूँ, मुझे ज्योति में ले चल। ನಾನು ಕತ್ತಲೆಯಲ್ಲಿದ್ದೇನೆ, ನೀನು ಬೆಳಕಿನಲ್ಲಿ ನಡೆಸು. मृत्यु और माँ अमृतंगमय, मैं मृत्यु के अधीन में हूँ, मुझे आप जीवन में ले चलिए। ನಾನು ಮರಣದಲ್ಲಿದ್ದೇನೆ, ನನ್ನನ್ನು ಜೀವನಕ್ಕೆ ನಡೆಸು. मेरे प्यारो, मनुष्य की समस्या गरीबी नहीं है, ಆ ಮನುಷ್ಯನ ಸಮಸ್ಯೆ ಇದು ಬಡತನ ಅಲ್ಲ. मनुष्य की समस्या बेरोजगारी नहीं है, ಮನುಷ್ಯನ ಸಮಸ್ಯೆ ಕೆಲಸ ಇಲ್ಲದೆ ಇರುವುದಲ್ಲ. मनुष्य की समस्या ये नहीं है कि आपने कोई खास धर्म में पैदा हुआ, ಮನುಷ್ಯನ ಸಮಸ್ಯೆ ಇದಲ್ಲ ನೀನು ಯಾವುದೋ ಒಂದು ಧರ್ಮದಲ್ಲಿ ಜನಿಸಿದ್ದೀಯೆಂದು. मनुष्य की समस्या ये नहीं है कि कांग्रेस अलग होकर के बीजेपी अधिकार में आया, ಮನುಷ್ಯನ ಸಮಸ್ಯೆ ಇದೂ ಅಲ್ಲ ಯಾವುದೇ ಒಂದು ರಾಜಕೀಯ ಕಾರ್ಯಗಳು ಕಾಂಗ್ರೆಸ್ ಆಗಲಿ ಅಥವಾ ಬಿಜೆಪಿ ಆಗಲಿ ರಾಜ್ಯಕ್ಕೆ ಬರುವುದಲ್ಲ. मनुष्य की समस्या है हम पाप में हैं, ನಾವು ಪಾಪದಲ್ಲಿ ಇದ್ದೇವೆ, ಅದೇ ಮನುಷ್ಯನ ಸಮಸ್ಯೆ ಆಗಿದೆ. ये समस्या इतनी बड़ी समस्या क्यों है? ಈ ಸಮಸ್ಯೆ ಇಷ್ಟು ದೊಡ್ಡ ಸಮಸ್ಯೆ ಆಗಿರುವುದಕ್ಕೆ ಕಾರಣ ಏನು? ये समस्या इतने बड़ी समस्या यही इसलिए है क्योंकि इस संसार में हमारा जीवन तात्कालीन है। ಯಾಕಂದ್ರೆ ಈ ಸಮಸ್ಯೆ ಇಷ್ಟು ದೊಡ್ಡದಾಗಿರುವುದಕ್ಕೆ ಕಾರಣ ನಮ್ಮ ಜೀವನ ಇದು ಸ್ವಲ್ಪ ಕಾಲ ಮಾತ್ರವಾಗಿದೆ. नबी मूसा कहता है 70 साल, अधिक हो गया तो 80 साल। ಮೋಶೆ ಕೀರ್ತನೆಯಲ್ಲಿ ಹೇಳುತ್ತಾನೆ 70 ವರ್ಷ, ದೇವರ ದಯೆ ದೊರಕಿದರೆ 80 ವರ್ಷ. हमें कुछ दिन और भी जिए, हमें यहाँ से जाना है। ನಾವು ಸ್ವಲ್ಪ ದಿವಸ ಈ ಭೂಮಿ ಮೇಲೆ ಜೀವಿಸಬಹುದು, ಹೌದು, ಆದ್ರೆ ಈ ಭೂಮಿ ಬಿಡಲೇಬೇಕು. हम सोचते हैं हमारे यहाँ बहुत सारे लोग हैं, ನಮಗೆ ಅನಿಸುತ್ತದೆ ನಮಗೆ ಇಲ್ಲಿ ತುಂಬಾ ಜನರು ಇದ್ದಾರೆ, हमारे यहाँ पापा मम्मी हैं, ನಮ್ಮ ತಂದೆ ತಾಯಿಗಳಿದ್ದಾರೆ, नहीं तो हमारे यहाँ बच्चे हैं, ನಮಗೆ ಇಲ್ಲಿ ಮಕ್ಕಳಿದ್ದಾರೆ, हमारे यहाँ पति हैं, ನಮಗೆ ಇಲ್ಲಿ ನಮ್ಮ ಯಜಮಾನರಿದ್ದಾರೆ, हमारे ಗಂಡರಿದ್ದಾರೆ, यहाँ पत्नी है। ಹೆಂಡತಿ ಇದ್ದಾಳೆ. सच्चाई क्या है मालूम है? ಆದ್ರೆ ಸತ್ಯ ಏನು ಗೊತ್ತಾ? हमारे यहाँ कोई नहीं है। ನಮ್ಮವರು ಯಾರು ಇಲ್ಲ ಇಲ್ಲಿ. हिंदी में एक ऐसा गाना है, ಹಿಂದಿಯಲ್ಲಿ ಒಂದು ಹಾಡು ಈ ರೀತಿಯಾಗಿದೆ. आज जो कहते तुम प्रीतम हो, तुम हो मेरे प्यारे, आज जो कहते तुम प्रीतम हो, प्रिय हो, ಇವತ್ತು तुम हो मेरे प्यारे, ಇವತ್ತು ನನ್ನ ಪ್ರೀತಿ ಎಂದು ನನ್ನ ಪ್ರಿಯ ನೀನು ಎಂದು ಹೇಳಬಹುದು. आज जो कहते तुम प्रीतम हो, तुम हो मेरे प्यारे, प्राण निकल जब तन से जाए, छोड़ जाएंगे सारे। आगे का लाइन मुझे बहुत पसंद है, आंसू की दो बूंद बहाकर, आंसू की दो बूंद बहाकर, लास्ट लाइन सुनिएगा, भूल जाएंगे सारे, ये दुनिया है एक सपना, आपको वे लोग ले जाएगा शमशान घाट कब्रिस्तान। ಇವರು ನಿಮ್ಮನ್ನು ತೆಗೆದುಕೊಂಡು ಹೋಗುವವರು ಆ ಒಂದು ಸಮಾಧಿಯ ಸ್ಥಳದಲ್ಲಿ आपको क्या देंगे? ನಿಮಗೇನೇ ಕೊಡುವರು? आंसू की दो, ज्यादा नहीं, वो भी खर्चीला, आंसू की दो बूंद बहाकर, ಕಣ್ಣೀರಿನ 2 ಹನಿಗಳನ್ನು ಮಾತ್ರ ಅವರು ಕೊಡುವರು, ಅದಕ್ಕಿಂತ ಹೆಚ್ಚು ಏನು ಕೊಡಲಿಕ್ಕಿಲ್ಲ ನಿಮಗೆ ಅವರು. उसके बाद वो लोग भागेंगे। ಆಮೇಲೆ ಅಲ್ಲಿಂದ ಅವರು ಓಡಿ ಹೋಗುವರು. कहा ಎಲ್ಲಿ? आपकी संपत्ति वहां पड़ी हुई है, ನಿಮ್ಮ ಸಂಪತ್ತಿ ಏನು ಅಲ್ಲಿ ಬಿಟ್ಟು ಬಂದಿದ್ದೀರಲ್ಲ ಅದನ್ನು ತೆಗೆದುಕೊಳ್ಳುವುದಕ್ಕೆ. आगे का लाइन मैं कभी नहीं भूलता हूँ, वहां क्या लिखा है मालूम है? आंसू की दो बूंद बहाकर, भूल जाएंगे सारे, ये दुनिया है
एक सपना जिसे समझ रहा तू अपना। ये गाना यूट्यूब में सुन लीजिएगा, मेरा गाना नहीं है लेकिन अच्छा गाना है, सुन लीजिएगा। ಒಳ್ಳೆ ಹಾಡಿದೆ, ಯೂಟ್ಯೂಬ್ ದಲ್ಲಿ ನೀವು ನೋಡಬಹುದು ಈ ಹಾಡಿದೆ। क्या मिलेगा आपको? ನಿಮಗೇನು ಸಿಕ್ಕುವುದು भैया, क्या मिलेगा? ಏನು ಸಿಕ್ಕುವುದು ನಿಮಗೆ? कुछ नहीं मिलेगा, ऐसा नहीं बोलिए। ಏನು ಇಲ್ಲ ಹಾಗೆ ಅನ್ಬೇಡ್ರಿ, ಏನಾದ್ರೂ ಸಿಗೋದು। 2 बूंद आंसू मिलेगा। 2 ಹನಿ ಕಣ್ಣೀರು ನಿಮ್ಮ ಪಾಲಿಗಿದೆ ರೀ। किस काम का? ಇದು ಮತ್ತೆ ಇದರಿಂದ ಮತ್ತೇನು? आप मरने के बाद कुछ दिन इसी तरह कुछ दिखावा करेगा, क्योंकि नहीं दिखाएगा तो लोग भी पूछेगा। बाकी कुछ नहीं है, बाकी 1 साल भी नहीं लगेगा, आप दीवार में एक फोटो बन के मुस्कुराते रहेगा, आपको कोई नहीं ये करेगा, ध्यान करेगा। ನಿಮಗೆ ಆ ಒಂದು ಮರಣ ಹೊಂದಿದ ಮೇಲೆ ನಿಮ್ಮವರು ಯಾರು ನಿಮ್ಮ ಬಗ್ಗೆ ಚಿಂತೆ ಮಾಡುವುದಿಲ್ಲ, ನಿಮ್ಮ ಬಗ್ಗೆ ಆಲೋಚನೆ ಮಾಡುವುದಿಲ್ಲ। ನಿಮ್ಮ ಒಂದು ಛಾಯೆ ಫೋಟೋ ಅಥವಾ ಅದು ಒಂದು ಹಸನ್ ಮುಖದಲ್ಲಿ ಇಟ್ಟು ಆ ಒಂದು ಗೋಡೆಯಲ್ಲಿ ನೇತಾಡುತ್ತಾ ಇರುವುದು, हसन मुख बन के रहेगा वह। ಅಷ್ಟೇ, ಅದನ್ನು ನಗುತ್ತಾ ಇರುವುದು ಅಷ್ಟೇ। आपका हंसी भी कोई ध्यान नहीं रहा, आप वहां पर चुपचाप रह के हंसते रहेगा फोटो में। ನೀ ಗೋಡೆಯಲ್ಲಿ ಹಾಗೆ ಅದು ನಗುತ್ತಾ ಇರುವಂತದ್ದಾಗಿದೆ, ಅದನ್ನ ಯಾರು ಧ್ಯಾನ ಲಕ್ಷ್ಯ ಕೊಡುವುದಿಲ್ಲ। धोखा नहीं खाइएगा ब्रदर और सिस्टर्स, इस संसार को हमें छोड़ना है, यहाँ हमारा कोई नहीं है। आपके पास बुद्धि है, समझदारी है, तो इस जीवन के बाद के जीवन के बारे में अवश्य सोचिए। ಮೋಸ ಹೋಗಬೇಡ್ರಿ, ನಿಮಗೆ ಬುದ್ಧಿ ಇದೆ, ಜ್ಞಾನ ಇದೆ, ತಿಳುವಳಿಕೆ ಇದೆ, ದೇವರು ನಿಮಗೆ ಒಂದು ವಿಶೇಷವಾದ ಜೀವನ ಕೊಟ್ಟಿದ್ದಾರೆ, ಅದರ ಬಗ್ಗೆ ಆಲೋಚನೆ ಮಾಡ್ರಿ। ओ बाइबल कहती है एक बार मरना, उसके बाद न्याय का होना हर एक मनुष्य के लिए नियुक्त है। ಸತ್ಯವೇದ ಹೇಳುತ್ತದೆ, ಒಂದೇ ಸಾರಿ ಸಾಯುವುದು, ಆಮೇಲೆ ಮನುಷ್ಯರು ನ್ಯಾಯ ತೀರ್ಪಿಗೆ ನೇಮಕ ಮಾಡಲ್ಪಟ್ಟಿದ್ದಾರೆ। ये केवल यहाँ बैठने वाले हम साधारण लोगों के लिए ही नहीं है, नरेंद्र मोदी साहब के लिए भी है, डोनाल्ड ट्रंप के लिए भी है, और व्लादिमीर पुतिन के लिए भी है, हर एक मनुष्य के लिए ये नियुक्त है। ಇದು ಕೇವಲ ನಮಗೆ ನಿಮಗೆ ಮಾತ್ರ ಅಲ್ಲ, ಆ ಒಂದು ನಮ್ಮ ಪ್ರಧಾನಮಂತ್ರಿ ಆಗಿದ್ದಾರೆ, ಆ ನರೇಂದ್ರ ಮೋದಿ ಅವರಿಗೂ ಸಹ ಇದೆ, ಆ ಒಂದು ಅಮೆರಿಕದ ರಾಷ್ಟ್ರಪತಿ ಆಗಿದ್ದಾರೆ ಅವರಿಗೂ ಸಹ ಇದೆ, ರಷ್ಯಾದ ರಾಷ್ಟ್ರಪತಿ ಇದ್ದಾರೆ ಅವರಿಗೂ ಸಹ ಇದೇ ನಿಯಮ ಇದೆ। पाप में मरने वाला मनुष्य पवित्र परमेश्वर के पास नहीं जा सकता, क्योंकि वो अगम्य ज्योति में रहने वाला अति परम पवित्र परमेश्वर है। ಪಾಪದಲ್ಲಿ ಸಾಯುವಂತ ಮನುಷ್ಯನು ಎಂದಿಗೂ ದೇವರ ಸಾನ್ನಿಧ್ಯಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ, ಯಾಕಂದ್ರೆ ದೇವರು ಅಗಮ್ಯ ಬೆಳಕಿನಲ್ಲಿ ಪರಿಶುದ್ಧವಾದ ಸ್ಥಾನದಲ್ಲಿ ಜೀವಿಸ್ತಾ ಇದ್ದಾನೆ। फिर हम कहाँ जाएंगे? ಹಾಗಾದ್ರೆ ನಾವು ಎಲ್ಲಿ ಹೋಗುವೆವು? वहीं पर लिखा है न्याय का होना निर्धारित है। ಅಲ್ಲಿಯೇ ಬರೆಯಲ್ಪಟ್ಟಿದೆ, ನ್ಯಾಯ ತೀರ್ಪು ಮನುಷ್ಯರಿಗೆ ನೇಮಕವಾಗಿದೆ। इस न्याय के विषय में प्रकाशित वाक्य 20 अध्याय का 11 से लेकर 15 तक के पदों में आप देख सकते हैं, अवश्य सुन लीजिएगा। प्रकाशित वाक्य 20 अध्याय उसके 11 से लेकर 15 तक के पद। ಇದಕ್ಕೆ ಆ ನ್ಯಾಯ ತೀರ್ಪಿನ ವಿಷಯದಲ್ಲಿ ನಾವು ಪ್ರಕಟಣೆ 20ನೇ ಅಧ್ಯಾಯ 11ನೇ ವಾಕ್ಯದಿಂದ 15ನೇ ವಾಕ್ಯದಲ್ಲಿ ಲಕ್ಷ್ಯ ಕೊಟ್ಟು ಕೇಳ್ರಿ, ಆ ವಾಕ್ಯ ಭಾಗದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ। फिर मैंने एक बड़ा श्वेत सिंहासन देखा। ध्यान से सुन लीजिएगा, बाइबल में कभी कभी भविष्य में होने वाली घटना को भूतकाल में भी बताया हुआ। मैंने देखा, ऐसा हुआ, ये बात निश्चितता को दर्शाता है, अवश्य ऐसा होगी। ठीक है, पढ़िएगा ब्रदर। फिर मैंने एक बड़ा श्वेत सिंहासन को देखा, सफेद सिंहासन को देखा, वो परमेश्वर का पवित्रता को दर्शाता है। परम पवित्र, अति पवित्र परमेश्वर के सामने पापी मनुष्य को खड़ा रहना पड़ेगा। पढ़िए। और उसको जो उस पर बैठा हुआ है, देखा उसके सामने से पृथ्वी और आकाश भाग गए और उनके लिए जगह न मिली। फिर मैंने छोटे बड़े सब मरे हुओं को सिंहासन के सामने खड़े हुए देखा। आज शाम में संगेश्वर की इस धरती पर इस सच्चाई नहीं सुने हुआ कोई भी व्यक्ति हो, ध्यान से सुन लीजिए। आप एक बार संसार में मरेंगे, उसके बाद परमेश्वर का न्याय आसन के सामने, सफेद सिंहासन के सामने खड़े हो जाएंगे। आप समाज का छोटा व्यक्ति क्यों न हो, आप समाज का बड़ा व्यक्ति क्यों न हो, आप एक गरीब ग्रामीण क्यों न हो,
आप जो है बड़े राजा महाराजा क्यों ना हो। पढ़िए। और पुस्तकें खोली गईं और फिर एक और पुस्तक खोली गई अर्थात जीवन की पुस्तक, और जैसा उन पुस्तकों में लिखा हुआ था वैसे ही उनके कामों के अनुसार मरे हुओं का न्याय किया गया। जैसे पुस्तकों में लिखा हुआ था मनुष्य का न्याय हुआ। ನಾವು ಈ ವಾಕ್ಯಗಳಲ್ಲಿ ಓದುತ್ತಾ ಇದ್ದೇವೆ 11ನೇ ವಾಕ್ಯದಿಂದ. ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನದ ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನ ಎದುರಿನಲ್ಲಿ ಭೂಮ್ಯಾಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದ ಹಾಗಾದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಈ ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಈ ವಾಕ್ಯಗಳಿಂದ ನಮಗೆ ಗೊತ್ತಾಗುವುದೇನಂತಂದರೆ, ಇವತ್ತು ಸಂಕೇಶ್ವರದಲ್ಲಿ ಇರುವಂತಹ ವಿಶ್ವಾಸಿಗಳಾಗಲಿ ಅಥವಾ ನಾವು ಎಲ್ಲರೂ ವಿಷಯದಲ್ಲಿ ಇಲ್ಲಿ ಯಾರು ಇನ್ನು ಯೇಸು ಕ್ರಿಸ್ತನ ನಂಬಲಿಲ್ಲ, ಅವರು ಈ ಒಂದು ಬಿಳಿ ಸಿಂಹಾಸನದ ಮುಂದೆ ನ್ಯಾಯ ತೀರ್ಪಿಗೋಸ್ಕರ ನಿಲ್ಲಬೇಕಾಗಿರುವಂತದ್ದಾಗಿದೆ. और 21 अध्याय का 8वीं पद भी पढ़िएगा. 21ನೇ ಅಧ್ಯಾಯ 8ನೇ ವಾಕ್ಯ. परंतु डरपोकों ಹೇಡಿಗಳು, अविश्वासियों ನಂಬಿಕೆಯಿಲ್ಲದವರು और घिनौनों ಅಸಹ್ಯವಾದವರು, घिनौने काम करने वालों, ಅಸಹ್ಯವಾದ ಕೆಲಸ ಮಾಡುವಂತವರು, और हत्यारों ಕೊಲೆಗಾರರು, और व्यभिचारियों ಜಾರರು, और टोनों ಮಾಟಗಾರರು, और मूर्ति पूजकों, ವಿಗ್ರಹ ಆರಾಧಕರು, और सब झूठों का ಎಲ್ಲಾ ಸುಳ್ಳುಗಾರರು भाग उस झील में मिलेगा ಇವರಿಗೆ ಸಿಕ್ಕುವ ಪಾಲು ಆ ಕೆರೆಯೇ. जो आग और गंधक सबका से भाग जलती उस झील में मिलेगा जो आग और गंधक से जलती रहती। ಅದು ಬೆಂಕಿ ಗಂಧಕಗಳಿಂದ ಉರಿಯುವಂತಹ ಕೆರೆಯಾಗಿದೆ. ओह मनुष्य पवित्र परमेश्वर के पास उसके आत्मा को जाना है, लेकिन नहीं जाएंगे, वो एक अनंत काल के आग की झील में जाएगा. ಮನುಷ್ಯನ ಆತ್ಮ ಅದು ದೇವರ ಸಾನ್ನಿಧ್ಯದಲ್ಲಿ ಹೋಗಬೇಕಾಗಿತ್ತು, ಆದರೆ ಇಲ್ಲ, ಅದು ನರಕದಲ್ಲಿ ಅಗ್ನಿ ಗಂಧಕ ಉರಿಯುವಂತ ಸ್ಥಳದಲ್ಲಿ ಹೋಗೋದು. मनुष्य अपना प्राण आत्मा और शरीर सहित अनंत काल के लिए उस आग की झील में जाएगा. ಮನುಷ್ಯನ ಆತ್ಮ ಪ್ರಾಣ ಶರೀರ ಅದು ಆ ಒಂದು ಅಗ್ನಿ ಗಂಧಕ ಬೆಂಕಿ ಗಂಧಕ ಉರಿಯುವಂತ ಕೆರೆಗೆ ದೊಬ್ಬಲ್ಪಡುವುದು. मत्ती रचित सुसमाचार 25 के 46 में लिखा है, दिस इज इटर्नल हेल फायर. ये आग की झील हमेशा हमेशा के लिए है. ಮತ್ತಾಯಿ 25 ಅದರ 46ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇದು ನಿತ್ಯತ್ವ ಯುಗಗಳಲ್ಲಿ ಇರುವಂತಹ ಒಂದು ಕೆರೆಯಾಗಿದೆ. मत्ती रचित सुसमाचार 8 की 12 पढ़िएगा ब्रदर. और अय्यूब की पुस्तक 10 अध्याय उसका 20 और 21 दोनों भाग में कहता है, ये आग की झील एक अंधकारमय जगह है. ಈ ಒಂದು ಗಂಧಕ ಅಥವಾ ಈ ಒಂದು ಕೆರೆ, ಬೆಂಕಿ ಗಂಧಕ ಕೆರೆ, ಮತ್ತಾಯನ ಬರೆಸುವ ವಾರ್ತೆ 8ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಓದುತ್ತೇವೆ ಮತ್ತು ಯೋಬನ ಗ್ರಂಥದಲ್ಲಿ ನಾವು ಓದುತ್ತೇವೆ. आप सोचेंगे आग जल रही है फिर अंधेरा कैसे होता? ಈ ಬೆಂಕಿ ಉರಿಯುತ್ತಾ ಇದೆ, ಆದರೆ ಅಲ್ಲಿ ಕತ್ತಲೆ ಹೇಗೆ ಆವರಿಸಿದೆ? जहाँ आग है तो वह क्या होना चाहिए? ಅಲ್ಲಿ ಬೆಂಕಿ ಇರುವುದಾದ್ರೆ ಏನಿರ್ಬೇಕಲ್ಲಿ? क्या होना चाहिए? ಏನಿರ್ಬೇಕಲ್ಲಿ? रोशनी होना चाहिए. ಅಲ್ಲಿ ಬೆಳಕಿರ್ಬೇಕಲ್ಲ. लेकिन यहाँ पर लिखा है वो आग जलने वाली झील है लेकिन अंधकारमय. ಇಲ್ಲಿ ಬೆಂಕಿ ಉರಿಯುವಂತ ಕೆರೆ ಇದೆ, ಆದ್ರೆ ಅಲ್ಲಿ ಕತ್ತಲೆ ಇರುವಂತದ್ದಾಗಿದೆ. कारण यह है वहां पर आग जलने वाला ईंधन गंधक से होता है, सल्फर से. ಅಲ್ಲಿ ಉರಿಯುವಂತ ಆ ಒಂದು ಬೆಂಕಿ ಗಂಧಕ ಈ ಒಂದು ಪದಾರ್ಥದಿಂದ ಉರಿಯುತ್ತಾ ಇರುತ್ತದೆ. सल्फर अथवा गंधक एक ऐसी चीज है, आप टन भी मिला करके जलाएंगे, आग होगी लेकिन रोशनी नहीं होगा. ಆ ಒಂದು ಗಂಧಕವನ್ನು ನೀವು ಎಷ್ಟು ಉರಿಸಿದರೂ ಸಹ ಅದರಲ್ಲಿ ಬೆಂಕಿ ಇರುವುದು, ಆದರೆ ಬೆಳಕು ಇರುವುದಿಲ್ಲ. यारो नरक एक भयानक जगह है. ಈ ಒಂದು ನರಕ ಎಂಬುದು ಅದು ಭಯಂಕರವಾದಂತ ಸ್ಥಳ. और मत्ती रचित सुसमाचार 25 अध्याय का 41वीं पद में लिखा है, ये मनुष्य के लिए परमेश्वर नहीं बनाया था, मनुष्य के लिए परमेश्वर नहीं बनाया था, ये स्वर्ग में पाप किए हुए शैतान और उसके दूतगण के लिए परमेश्वर बनाया था. ದೇವರು ಈ ಒಂದು ಅಗ್ನಿ ಗಂಧಕ ಉರಿಯುವಂತ ಈ ಕೆರೆಯನ್ನು ದೇವರು ಮನುಷ್ಯನಿಗೋಸ್ಕರ ಸ್ವಲ್ಪವೂ ಅದನ್ನು ಸಿದ್ಧ ಮಾಡಲಿಲ್ಲ, ಅದನ್ನು ಆ ಒಂದು ಸೈತಾನನಿಗೋಸ್ಕರ ಪಿಶಾಚನಿಗೋಸ್ಕರ ಸಿದ್ಧ ಮಾಡಿದ್ದರು. मरकुस रचित सुसमाचार 9 अध्याय उसके 48वीं पद में हम पढ़ते हैं, वहां की आग बुझती नहीं है परंतु उस नहीं बुझने वाली आग में जिंदा रहने वाले कीड़े होते हैं. ಆದರೆ ಆ ಮಾರ್ಕನ ಬರೆಸುವ ವಾರ್ತೆ 9ನೇ ಅಧ್ಯಾಯ 48ನೇ ವಾಕ್ಯದಲ್ಲಿ ನೀವು ಓದುವುದಾದ್ರೆ, ಅಲ್ಲಿ ಬೆಂಕಿ ಉರಿಯುತ್ತಾ ಇರುತ್ತದೆ, ಅದು ಎಂದಿಗೂ ಆರಿ ಹೋಗುವುದಿಲ್ಲ, ಆದರೆ ಆ ಒಂದು ಬೆಂಕಿಯಲ್ಲಿ ಹುಳಗಳು ಅವು ಜೀವಿತವಾಗಿದೆ.
आप लोग सोचेंगे क्या मजाक बोल रहे हैं। ಎಂಥ ಒಂದು ಇದು ಹಾಸ್ಯವಿದ ವಿಷಯವಾಗಿದೆ ಇದು. जहाँ आग जल रही है वहाँ कीड़े नहीं मरते, ऐसे कैसे हो सकता ಆ है? ಬೆಂಕಿ ಉರಿತಾ ಇದೆ, ಆ ಹುಳ ಹೆಂಗೆ ಸಾಯುವುದಿಲ್ಲ? यहाँ बैठे हुए लोगों में मेरे उम्र के या हमसे भी बुजुर्ग लोग जानते हैं, हमारे बचपन में जो आप हॉस्पिटल जाएंगे वहां पर हमें सुई लगाने के बाद वो सुई को क्या करते थे, पहले गर्म पानी में डालते थे। आज के बच्चे लोगों को नहीं जानते, मालूम है, लेकिन अब लोग जानते हैं। हमको भी भोग दिया, गर्म पानी में डाल दिया। फिर सोलोमन ब्रदर आया, उनको भी उसी से कर दिया, फिर गर्म पानी में डाल दिया, है ना, होता था ना। ಮುಂಚಿನ ದಿನಗಳಲ್ಲಿ ನಿಮಗೆ ಗೊತ್ತಿದೆ, ಆಸ್ಪತ್ರೆಗಳಲ್ಲಿ ಇಂಜೆಕ್ಷನ್ ಕೊಡುವಾಗ ಅವರು ಆ ಒಂದು ಚುಚ್ಚುಮದ್ದು ಕೊಟ್ಟು ಮತ್ತೊಬ್ಬರಿಗೂ ಕೊಡಲಿಕ್ಕೆ ಅಂತ ಮುಂಚೆ ಅದನ್ನು ಬೆಂಕಿಯಲ್ಲಿ ಹಾಕಿ ಕುದಿಯುವ ನೀರಿನಲ್ಲಿ ಹಾಕಿ ಅದನ್ನು ತೆಗೆದು ಮತ್ತೊಬ್ಬರಿಗೆ ಅದನ್ನು ಕೊಡ್ತಾ ಇದ್ರು. ಈ ರೀತಿಯಾಗಿ ಅವರು ಉಪಯೋಗಿಸ್ತಾ ಇದ್ರು. अभी ऐसा क्यों नहीं करते? ಇವತ್ತು ಅದನ್ನು ಯಾಕೆ ಹಾಗೆ ಮಾಡ್ತಾ ಇಲ್ಲ? अभी तो सब डिस्पोजेबल सिरिंजेस यूज करते। ಈಗ ಅದನ್ನು ಉಪಯೋಗ ಮಾಡಿ ಎಸೆಯುವಂತ ಒಂದು ಸಿರಿಂಜ್ ಉಪಯೋಗ ಮಾಡ್ತಾರೆ. एक आदमी को लगाया फिर वो हटा दिया। ಒಬ್ಬ ವ್ಯಕ್ತಿಗೆ ಅದನ್ನು ಉಪಯೋಗಿಸಿದರೆ ಅದನ್ನು ತೆಗೆದು ಹಾಕ್ತಾರೆ. ऐसे क्यों करते हैं? ಯಾಕೆ ಹಾಗೆ ಮಾಡ್ತಾರೆ? क्योंकि वैज्ञानिकों को ये पता चला है 3000 डिग्री सेल्सियस में भी नहीं मरने वाले कीड़े होते हैं। ಆ ವಿಜ್ಞಾನಿಗಳಿಗೂ ಗೊತ್ತಾಯಿತು 3000 ಡಿಗ್ರಿಯಲ್ಲಿ ಈ ಉರಿಯಲ್ಲಿಯೂ ಜೀವಿಗಳು ಸಾಯುವುದಿಲ್ಲ ಎಂದು ಅವರು ಕಂಡು ಹಿಡಿದರು. आप जानते हैं 3000 डिग्री सेल्सियस मतलब? 3000 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ನಿಮಗೆ ಗೊತ್ತಿದೆಯೋ? 1500 डिग्री सेल्सियस में लोहा पिघल जाएगा। 1500 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಈ ಕಬ್ಬಿಣ ಕರಗಿ ಹೋಗ್ತದೆ. लोहा अगर 1500 डिग्री सेल्सियस 1500 डिग्री सेल्सियस में गर्म करेंगे तो वो पिघल जाएगा मोम जैसे। 1500 ಡಿಗ್ರಿಯಲ್ಲಿ ಆ ಬೆಂಕಿಯಲ್ಲಿ ಈ ಕಬ್ಬಿಣ ಕರಗಿ ಹೋಗುತ್ತದೆ. लेकिन 3000 डिग्री सेल्सियस में नहीं मरने वाले कीड़े होते हैं। ಆದ್ರೆ 3000 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಉರಿಯುವಂತ ಉರಿಯಲ್ಲಿ ಈ ಹುಳಗಳು ಸಾಯುವುದಿಲ್ಲ. अस्पताल में 100 डिग्री सेल्सियस का पानी, उबला हुआ पानी में सिरिंज डालते थे। ಆ 100 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕುದಿಯುವ ನೀರಿನಲ್ಲಿ ಆ ಸೂಜಿಯನ್ನು ಅವರು ಹಾಕ್ತಾ ಇದ್ರು. यहाँ ऐसे कीड़े जिंदा है जो 3000 डिग्री सेल्सियस में नहीं मरते हैं। 3000 ಡಿಗ್ರಿಯಲ್ಲಿಯೂ ಆ ಹುಳಗಳು ಸಾಯುತ್ತಾ ಇಲ್ಲ, ಜೀವಂತವಾಗಿದೆ. बाइबल कहती है वहाँ की आग नहीं बुझती है, वहाँ के कीड़े नहीं मरते हैं। मरकुस रचित सुसमाचार 9:48। ಮಾರ್ಕನ ಸುವಾರ್ತೆ 9:48ರಲ್ಲಿ ಬರೆಯಲ್ಪಟ್ಟಿದೆ, ಆ ನರಕದಲ್ಲಿ ಅವರನ್ನು ಕಡಿಯುವ ಹುಳ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. यदि आप वहाँ जाएंगे, ಒಂದು ವೇಳೆ ನೀವು ಆ ಸ್ಥಳಕ್ಕೆ ಹೋಗುವುದಾದ್ರೆ आप वहाँ क्या करेंगे मालूम है? ನೀವು ಏನು ಮಾಡುವಿರಿ ಗೊತ್ತಾ? मत्ती रचित सुसमाचार 13वां अध्याय उसकी 50 में हम इस प्रकार पढ़ते हैं। ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 50ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಓದುತ್ತೇವೆ. There will be weeping and gnashing of teeth there. ಅಲ್ಲಿ ಹಲ್ಲು ಕಡಿಯೋಣ ಮತ್ತು वहाँ रोना और दांत पीसना होगा। ಅಲ್ಲಿ ಕಣ್ಣೀರು ಮತ್ತು ಹಲ್ಲು ಕಡಿಯೋಣ ಇರುವುದಾಗಿದೆ. वहाँ रोना और दांत पीसना होगा। ಅಲ್ಲಿ ಗೋಳಾಟವು ಮತ್ತು ಕಟಕಟನೆ ಹಲ್ಲು ಕಡಿಯೋಣ ಇರುವುದು. क्यों रोएंगे? ಯಾಕೆ ನಾವು ಅಲ್ಲಿ ಗೋಳಾಡುವೆವು? रोएंगे इसलिए क्योंकि आग में जल रहे हैं। ಯಾಕಂದ್ರೆ ಬೆಂಕಿಯಲ್ಲಿ ನಾವು ಉರಿತಾ ಇದ್ದೇವೆ. लेकिन दांत क्यों पीसेंगे? ಮತ್ತು ಹಲ್ಲು ಯಾಕೆ ಕಡಿತಾ ಇದ್ದೇವೆ? अवश्य सुनिएगा, ಈ ಮಾತನ್ನು ಕೇಳ್ರಿ ಅವಶ್ಯವಾಗಿ. परमेश्वर आपको उस नरक से बचने का मौका देने के बावजूद आप जानबूझकर वहां जाते हैं, आप वहां निराशा के साथ दांत पीसेंगे। ದೇವರು ನಿಮಗೆ ಆ ಒಂದು ಸ್ಥಳದಿಂದ ಜೀವಿಸಲಿಕ್ಕೆ ಅಥವಾ ತಪ್ಪಿಸಲಿಕ್ಕೆ ಒಂದು ಅವಕಾಶ ಕೊಟ್ಟರೂ ಸಹ ನೀವು ಬೇಕೆಂದು ಹೇಳಿ ಆ ಸ್ಥಳದಲ್ಲಿ ಹೋಗುವುದಾದರೆ ಹಲ್ಲು ಕಡಿಯುವಿರಿ. बिहार में ये संदेश कहते समय में अक्सर में बोलने वाली एक बात है। ಬಿಹಾರದಲ್ಲಿ ಈ ಸಂದೇಶವನ್ನು ಹೇಳುತ್ತಿರುವಾಗ ಯಾವಾಗಲೂ ನಾನು ಹೇಳುವಂತ ಒಂದು ಮಾತು, बिहार से लगभग 3000 किलोमीटर दूरी है केरला। ಈ ಬಿಹಾರದಿಂದ ಕೇರಳ 3000 ಕಿಲೋಮೀಟರ್ ದೂರದಲ್ಲಿದೆ. मैं अक्सर वहां के लोगों से इस प्रकार कहता हूँ, ನಾನು ಈ ರೀತಿಯಾಗಿ ಅಲ್ಲಿರುವಂತ ಜನರಿಗೆ ಹೇಳುತ್ತೇನೆ, अगर ये संदेश सुनने के बावजूद आप उस नरक से बच नहीं जाते हैं तो आप उस नरक में दांत पीसते हुए एक बात याद करेंगे। ನೀವು ಈ ಒಂದು ಸಂದೇಶ ಕೇಳಿದ ಮೇಲೆಯೂ ಸಹ ನೀವು ಅದಕ್ಕೆ ಲಕ್ಷ್ಯ ಕೊಡದೆ ಆ ನರಕದಲ್ಲಿ ಹೋದ ಮೇಲೆ ಒಂದು ವಿಷಯ ನಿಮ್ಮ ಜ್ಞಾಪಕಕ್ಕೆ ಬರುವುದು, ಅದೇನೆಂದರೆ
प्रभु जी, आपने 3000 किलोमीटर दूर से आपके दास को मेरे गांव में पहुंचाया। इस भयानक नरक से बचने का जो रास्ता मुझे बताया, मुझे उन्होंने चेताया कि इस भयानक नरक में आपको नहीं जाना है, उसके बावजूद भी मैंने उन बात को नकार दिया है। मैं कैसा अभागा इंसान हूं कि मैं यहाँ इस नरक में पहुंच गया। ಆ ನರಕದಲ್ಲಿ ಇದ್ದುಕೊಂಡು ಈ ರೀತಿಯಾಗಿ ಆಲೋಚನೆ ಮಾಡುವಿರಿ ಏನಂತಂದ್ರೆ ಆ 3000 ಕಿಲೋಮೀಟರ್ ದಿಂದ ಬಂದು ನಮ್ಮ ಊರಿಗೆ ಆ ಸಮಾಚಾರವನ್ನು ಹೇಳಿದರು, ಆ ಸತ್ಯವನ್ನು ಹೇಳಿದರು. ಆದರೂ ನಾನು ಅದನ್ನು ಕೇಳಿದರು, ಅದಕ್ಕೆ ಲಕ್ಷ್ಯ ಕೊಡದೆ ನಾನು ಅದನ್ನು ಅಲ್ಲಗಳೆದು ಇವತ್ತು ಈ ನರಕದಲ್ಲಿ ಯಾತನೆ ಪಡುತ್ತಾ ಇದ್ದೇನೆ. ಎಂತ ಅಭಾಗ್ಯವಾಗಿರುವಂತ ಮನುಷ್ಯನು ನಾನು ಎಂದು ಅಲ್ಲಿ ಕೂಗುವರು. अगर आप मुझसे पूछेंगे नरक का सबसे बड़ा भयानकता क्या है, ನನಗೆ ನೀವು ಒಂದು ಮಾತು ಕೇಳುವುದಾದ್ರೆ ಆ ನರಕದ ಒಂದು ಭಯಂಕರವಾದ ಸ್ಥಿತಿ ಏನಂದ್ರೆ, एक नरक का भयानकता यही है कि आप वहीं पर आपसे प्रेम करने वाला परमेश्वर को मिल नहीं पाएंगे। ಆ ಒಂದು ನರಕದಲ್ಲಿ ನೀವು ನಿಮ್ಮನ್ನು ಪ್ರೀತಿಸುವಂತ ದೇವರನ್ನು ಎಂದಿಗೂ ಆ ಸ್ಥಳದಲ್ಲಿ ಕಾಣುವುದಿಲ್ಲ. आपसे प्रेम करने वाला एक परमेश्वर है, ನಿಮ್ಮನ್ನು ಪ್ರೀತಿಸುವಂತ ದೇವರಿದ್ದಾನೆ. उस परमेश्वर को आप नरक में नहीं मिल पाएंगे। ಆ ನರಕದಲ್ಲಿ ಆ ದೇವರನ್ನು ಎಂದಿಗೂ आज आपका आंसू सुनने वाला, देखने वाला एक परमेश्वर है। ಇವತ್ತು ನಿಮ್ಮ ಕಣ್ಣೀರನ್ನು ನೋಡುವಂತ ಒಬ್ಬ ದೇವರಿದ್ದಾನೆ. आपके दुखों को समझने वाला एक परमेश्वर है। ನಿಮ್ಮ ದುಃಖಗಳನ್ನು ತಿಳ್ಕೊಳ್ಳುವಂತ ಒಬ್ಬ ದೇವರು ಜೀವಂತನಾಗಿದ್ದಾನೆ. आपका निराशा देखने वाला एक परमेश्वर है। ನಿಮ್ಮ ನಿರಾಶೆಯ ಜೀವಿತವನ್ನು ನೋಡುವಂತ ದೇವರಿದ್ದಾನೆ. आप हो सकता है आत्महत्या करने के लिए चाहने वाला व्यक्ति हो, लेकिन आज अगर आप चाहते हैं तो उस परमेश्वर के पास आपको दया और सांत्वना मिलेगा। ಇವತ್ತು ಆತ್ಮಹತ್ಯೆ ಮಾಡಲಿಕ್ಕೆ ಮನಸ್ಸಿರುವಂತ ನಿಮ್ಮಲ್ಲಿ ಯಾರಾದರೂ ಆ ರೀತಿಯಾಗಿ ಯೋಚನೆ ಮಾಡುತ್ತಾ ಇದ್ರೆ ದೇವರು ನಿಮಗೆ ಆ ಸಮಾಧಾನ ಶಾಂತಿ ಕೊಡ್ಲಿಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. अगर आज आप चाहते हैं कि आपके अंगों की आंसू को वो पोंछ डाले, निश्चित वो आपके अंगों के आंसू को पोंछने के लिए तैयार है। ಒಂದು ವೇಳೆ ನಿಮ್ಮ ಕಣ್ಣೀರುಗಳನ್ನು ಆತನು ನೋಡಿ ನಿಮ್ಮ ಕಣ್ಣೀರನ್ನು ಒರೆಸಲಿಕ್ಕೆ ಆತನಿಗೆ ಇವತ್ತು ಮನಸ್ಸಾಗಿದೆ. परंतु एक बार आप नरक में छोड़ दिए जाएंगे, आप उस परमेश्वर को वहां मिल नहीं पाएंगे। ಆದರೆ ಒಂದು ಸಾರಿ ಆ ನರಕದಲ್ಲಿ ನೀವು ಹೋದರೆ ಅಲ್ಲಿ ನೀವು ಆ ದೇವರನ್ನು ನೋಡ್ಲಿಕ್ಕಿಲ್ಲ. मेरे प्यारो, मृत्यु अलगाव है। ಯಾಕಂದ್ರೆ ಈ ಮರಣ ನಮ್ಮನ್ನು ವಿಭಜನೆ ಅಥವಾ ವಿಭಾಗಿಸುವಂತದಾಗಿದೆ. पहली मृत्यु के द्वारा मनुष्य आत्मिक रूप में परमेश्वर से दूर हो गया। ಮೊದಲನೇ ಮರಣದಲ್ಲಿ ಮನುಷ್ಯನು ಆತ್ಮಿಕವಾಗಿ ದೇವರಿಂದ ದೂರವಾದನು. मेरे प्यारो, शारीरिक मृत्यु वास्तव में आने वाली भयानक मृत्यु की छाया है। ಶಾರೀರಿಕವಾಗಿ ನಾವು ಮರಣವನ್ನು ಅನುಭವಿಸುವಂತದ್ದು ವಾಸ್ತವವಾಗಿ ಬರುವಂತಹ ಭಯಂಕರವಾದ ಮರಣದ ಒಂದು ಒಂದು ಕ್ಷಣ, ಅದರ ಒಂದು ನೆರಳಾಗಿದೆ. मैं अक्सर कहने वाली एक बात है, ಯಾವಾಗಲೂ ಹೇಳುವಂತ ಒಂದು ಮಾತು ಈ ರೀತಿಯಾಗಿದೆ. मैं ये विश्वास करता हूँ मेरी पत्नी और बच्चे मुझसे बहुत प्रेम करते हैं। ನಾನು ಆಲೋಚನೆ ಮಾಡ್ತೇನೆ, ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನನ್ನು ತುಂಬಾ ಪ್ರೀತಿಸ್ತಾರೆ. मैं ऐसा लगता है वही है। मैं अब संसार में हमसे सबसे ज्यादा प्रेम करने वाली मेरी माँ है और मेरी पत्नी है, मेरे बच्चे हैं। ಈ ಒಂದು ಲೋಕದಲ್ಲಿ ವಾಸ್ತವವಾಗಿ ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು ನನ್ನನ್ನು ತುಂಬಾ ಪ್ರೀತಿಸ್ತಾರೆ, ನನಗೆ ಗೊತ್ತಿದೆ. मैं आपसे एक सरल सवाल पूछना चाहता हूँ। ನಾನು ಒಂದು ಸರಳವಾದ ಪ್ರಶ್ನೆ ನಿಮಗೆ ಕೇಳ್ತೇನೆ. आज इस संदेश देते समय यहीं पर मैं मर जाऊं, ಈ ಸಂದೇಶವನ್ನು ನಾನು ಕೊಡುತ್ತಾ ಇದ್ದಾಗಲೇ ಇಲ್ಲೇ ನಾನು ಸತ್ತು ಹೋದರೆ आप लोग मेरा बॉडी मेरा घर भेज देंगे, ನನ್ನ ದೇಹವನ್ನು ನನ್ನ ಮನೆಗೆ ನೀವು ಕಳಿಸುವಿರಿ. लेकिन मेरी पत्नी, बच्चे, मेरी माँ कितने दिन तक मेरे बॉडी घर में रखेंगे? ಎಷ್ಟು ದಿನಗಳು ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು ಅವರ ಮನೆಯಲ್ಲಿ ನನ್ನ ದೇಹವನ್ನು कितने ಇಟ್ಟುಕೊಳ್ಳುವರು? दिन रखेंगे? ಎಷ್ಟು ದಿನ ಇಟ್ಟುಕೊಳ್ಳುವರು? हाँ, वही तो मैं गा के सुना है। आज जो कहते तुम प्रीतम हो, तुम हो मेरे प्यारे, प्राण निकल जब तन से जाए, छोड़ जाएंगे सारे, आंसू की दो बूंद बहाकर भूल जाएंगे सारे। सब लोग भूल जाएंगे, ಎಲ್ಲರೂ ಮರೆತು ಹೋಗುವರು, कोई नहीं है। ಯಾರು ಇಲ್ಲ. मृत्यु अलगाव है। ಈ ಮರಣ ಎಂಬುದು ನಮ್ಮನ್ನು ವಿಭಜಿಸುವಂತದ್ದಾಗಿದೆ. ओहो, हमारे प्यारा प्यारा बोलने वाले सब उठाकर कांधे पे उठा करके हमें एक ऐसा शमशान घाट में डाल देंगे जहाँ कोई नहीं रहते, सब लोग
मेरे घर में जाकर रह जाएंगे। ಹೌದು ಪ್ರಿಯರೇ, ನನ್ನವರೆಂದು ಹೇಳುವಂತ ಅನೇಕರು ನಮ್ಮನ್ನು ತಮ್ಮ ಆ ಒಂದು ಹೆಗಲಿನ ಮೇಲೆ ಹೊತ್ತುಕೊಂಡು ಆ ಸಮಾಧಿ ತನಕ ತೆಗೆದುಕೊಂಡು ಹೋಗುವರು, ಅಲ್ಲಿ ನಮ್ಮನ್ನು ಹೂಣಿಡುವರು, ಆಮೇಲೆ ಅವರು ತಮ್ಮ ತಮ್ಮ ಮನೆಗಳಿಗೆ ಹೋಗಿಬಿಡುವರು. कोई नहीं होगा, ಯಾರು ನಮ್ಮವರಲ್ಲ. मृत्यु अलगाव है। ಈ ಮರಣ ಎಂಬುದು ಅದು ನಮ್ಮನ್ನು ಪ್ರತ್ಯೇಕ ಮಾಡುವಂತದ್ದಾಗಿದೆ. शारीरिक मृत्यु आने वाली मृत्यु की परछाई है। ಈ ಒಂದು ಶಾರೀರಿಕ ಮರಣ ಅದು ನಮಗೆ ಒಂದು ನೆರಳಾಗಿದೆ. दूसरी मृत्यु के द्वारा हम हमेशा के लिए परमेश्वर से दूर हो जाएंगे, अलग हो जाएंगे, फिर कभी हम परमेश्वर के पास लौट नहीं आ पाएंगे। ಎರಡನೇ ಮರಣ ಎಂದು ಹೇಳುವಾಗ ಅದು ದೇವರಿಂದ ದೂರ ಹೋಗುವಂತದ್ದು, ದೇವರಿಂದ ನಾವು ಪ್ರತ್ಯೇಕವಾಗುವಂತದ್ದು, ಮತ್ತೆ ತಿರುಗಿ ದೇವರು ನಮ್ಮ ಸಮೀಪಕ್ಕೆ ಬರ್ಲಿಕ್ಕಿಲ್ಲ, ನಾವು ದೇವರ ಸಾನ್ನಿಧ್ಯಕ್ಕೆ ಹೋಗ್ಲಿಕ್ಕಿಲ್ಲ. लेकिन बाइबल कहते हैं कि परमेश्वर नहीं चाहता कि एक भी मनुष्य नष्ट हो जाए। ಆದರೆ ಸತ್ಯವೇದ ಬೈಬಲ್ ದೇವರ ವಾಕ್ಯ ಹೇಳುವಂತದ್ದು ಯಾರು ಅವರು ನಾಶವಾಗಬಾರದೆಂದು ದೇವರ ಇಷ್ಟವಾಗಿದೆ. परमेश्वर ने जगत से ऐसा प्रेम किया कि उसने अपना एकलौता पुत्र दिया, ताकि जो कोई उस पर विश्वास करे वह नाश न हो परंतु अनंत जीवन पाए। ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವವರು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ಆತನನ್ನು ಕೊಟ್ಟನು. परमेश्वर आपसे प्रेम करता है ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ. और इसलिए ಆದ್ದರಿಂದ ನೀವು हमें वो नरक से बचाने के लिए उन्होंने एक रास्ता खोल दिया। ಆ ನರಕದಿಂದ ನಮ್ಮನ್ನು ನಾವು ಉಳಿಸಿಕೊಳ್ಳುವುದಕ್ಕಾಗಿ ಒಂದು ಮಾರ್ಗ ಮಾಡಿದನು. सनातन काल के परमेश्वर, ಆ ಸನಾತನದ ದೇವರು, जिस परमेश्वर को आदि और अंत नहीं है, ಆತನಿಗೆ ಯಾವ ಆರಂಭ ಇಲ್ಲ, ಕೊನೆಯೂ ಇಲ್ಲ. जो परमेश्वर न कभी जन्म लेता है न कभी मरता है, ಆ ದೇವರು ಎಂದಿಗೂ ಹುಟ್ಟುವುದಿಲ್ಲ, ಎಂದಿಗೂ ಸಾಯುವಂತ ದೇವರಲ್ಲ. जो परमेश्वर अरूपी और निरंकारी है, जिसका रूप नहीं होता है, ದೇವರಿಗೆ ಯಾವ ರೂಪವೂ ಇಲ್ಲದಂತ, ಆತನು ಆಕಾರ ಇಲ್ಲದಂತ ದೇವರು. वो अपने आप को नम्र किया, ಆತನು ತನ್ನನ್ನು ತಾನು ತಗ್ಗಿಸಿಕೊಂಡು दीन किया, ದೀನನಾದನು. अपनी सृष्टि के समान ಆತನು ಸೃಷ್ಟಿ ಮಾಡಿದ ಹಾಗೆ एक मनुष्य बनकर संसार में आया, ಮನುಷ್ಯನ ಹಾಗೆ ಆತನು ಈ ಲೋಕದಲ್ಲಿ ಬಂದನು. कुमारी के द्वारा संसार में जन्म लिया। ಆತನು ಒಂದು ಕನ್ಯಾ ಸ್ತ್ರೀಯಲ್ಲಿ ಜನಿಸಿ ಬಂದನು. क्यों जन्म लिया मालूम है? ಯಾಕೆ ಆತನು ಜನಿಸಿದನು ಗೊತ್ತಿದೆಯೋ? मेरे प्यारो, दुनिया में इन दार्शनिक लोग, ऋषि मुनि लोग, पंडित लोग इसका इंतजार में थे। ಈ ಒಂದು ವಿಷಯದಲ್ಲಿ ಅನೇಕ ತತ್ವಜ್ಞಾನಿಗಳು, ಜೋಯಿಸರು ಅವರು ಇದನ್ನು ಹುಡುಕುತ್ತಾ ಇದ್ರು. काश हमारा भारत ये सच्चाई जान लेता। ಭಾರತ ಇದು ಸತ್ಯ ತಿಳ್ಕೊಂಡಿದ್ದರೆ, तर्तरीय आरण्यकम उपनिषद बोलकर एक उपनिषद है, ಒಂದು ಉಪದೇಶದಲ್ಲಿ ಈ ರೀತಿಯಾಗಿ ಇದೆ. उस उपनिषद में इस प्रकार एक श्लोक है, ಅದರಲ್ಲಿರುವಂತಹ ಒಂದು ಶ್ಲೋಕ ಈ ರೀತಿಯಾಗಿದೆ. वहां इस प्रकार लिखा है, सर्वो पाप परिहारो रक्तम प्रोषणम आवश्यम। इसका अर्थ है कि पाप से क्षमा मिलना हो तो खून बहना होगा। सर्वो पाप परिहारो रक्तम प्रोषणम आवश्यम। लहू बहाए बिना पाप से क्षमा नहीं मिल सकती। ಎಲ್ಲಾ ಪಾಪಕ್ಕಾಗಿ ಪರಿಹಾರ ಕೇವಲ ರಕ್ತವಾಗಿದೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲವೇ ಇಲ್ಲ. तब ऋषि से पूछा कि किसका खून बहा दे? ಆವಾಗ ಋಷಿಗೆ ಕೇಳಲ್ಪಟ್ಟಿದ್ದು, ಯಾರ ಆ ರಕ್ತವು ಸುರಿಸಲ್ಪಡಬಹುದು. बकरीद के दिन में मुस्लिम भाई लोग बकरा को काटते हैं। ಆ ಮುಸ್ಲಿಂ ಸಹೋದರರು ಅವರು ಕುರಿಯನ್ನು ಕೊಯ್ತಾರೆ ಬಕ್ರೀದ್ ದಿನದಲ್ಲಿ. दुर्गा पूजा के समय में हमारे हिंदू भाई लोग पाटा को काटते हैं। ಈ ಮುಸ್ಲಿಂ ಈ ಹಿಂದೂ ಸಮಾಜದವರು ದುರ್ಗಾ ಸಮಯದಲ್ಲಿ ಕೆಲವು ಕೋಣಗಳನ್ನು ಕೊಯ್ತಾರೆ. ऋषि से पूछिए, भारत के ऋषि मुनियों से पूछिए कि किसका खून बहाने के लिए उन लोग कहा है। ಭಾರತದ ಋಷಿಮುನಿಗಳಿಗೆ ಕೇಳ್ರಿ, ಯಾರ ರಕ್ತವು ಚೆಲ್ಲಬೇಕಾಗಿ ಬರುವುದು ಈ ಒಂದು ಪಾಪ ಪರಿಹಾರಕ್ಕಾಗಿ. तर्तरीय आरण्यक उपनिषद के दूसरे खंड में ऐसा बताया, ताड़ रक्तम परमात्मेना पुण्यदानम बलियागम। परमात्मा को जगत में आना है, परमात्मा को जगत में आना है। हे परमात्मा, तेरा खून बहना है ताकि हमारे पाप की क्षमा हो जाए। ಆ ಶ್ಲೋಕದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಪರಮಾತ್ಮನು ಈ ಲೋಕಕ್ಕೆ ಬರಲೇಬೇಕು,
ಪರಮಾತ್ಮನು ಈ ಲೋಕಕ್ಕೆ ಬಂದು ಆತನ ರಕ್ತವು ಇಲ್ಲಿ ಸುರಿಸಲ್ಪಡಬೇಕು. ಆ ರಕ್ತದಿಂದಲೇ ಪಾಪ ಪರಿಹಾರವಾಗುವಂತದ್ದಾಗಿದೆ. ओ धरती से रहने वालों की आंसू स्वर्ग में जब पहुंचा, हमसे प्रेम करने वाला परमेश्वर मनुष्य बनकर के जगत में आया. वो मर नहीं सकता, लेकिन मरने के लिए नहीं मरने वाला परमेश्वर मनुष्य बन गया ताकि वो हमारे खातिर मर जा सके. ಯಾವ ಮನುಷ್ಯನು ಈ ಒಂದು ಪಾಪದಲ್ಲಿದ್ದನು, ಆ ಕಣ್ಣೀರಿನ ನಿಮಿತ್ತ ಆ ದೇವರು ಆ ಕಣ್ಣೀರನ್ನು ನೋಡಿದನು. ಆ ಕಾರಣದಿಂದ ಆತನು ಮನುಷ್ಯನಾಗಿ ಬಂದನು. ಮನುಷ್ಯನಾಗಿ ಬರದಿದ್ದರೆ ಆತನು ಮರಣವನ್ನು ಅನುಭವಿಸಲಿಕ್ಕಿಲ್ಲ. ಹಾಗಾಗಿ ಮನುಷ್ಯನಾಗಿ ನಮ್ಮ ಸಲುವಾಗಿ ಮಾನವನಿಗೋಸ್ಕರ ಮರಣವನ್ನು ಅನುಭವಿಸಿದನು. वो हमने हाथ और पाप से पाप किए, उस परमेश्वर का पूर्णावतार प्रभु यीशु मसीह के हाथ और पाव में कीले से ठोक दिया गया. ಆ ದೇವರ ಸಂಪೂರ್ಣತೆಯುಳ್ಳಂತಹ ಕರ್ತನಾದ ಯೇಸು ಕ್ರಿಸ್ತನು ಆತನು ತನ್ನ ಕೈಕಾಲುಗಳಲ್ಲಿ ನಮಗೋಸ್ಕರ ನಾವು ಮಾಡಿದ ಪಾಪಗಳು, ಕೈಕಾಲುಗಳಿಂದ ಮಾಡಿದ ಪಾಪಗಳಿಗೋಸ್ಕರ ಶಿಕ್ಷೆಯನ್ನು ಅನುಭವಿಸಿದನು. हमने दिल में पाप किया, उसके पंजर में बाला से छेद दिया. ನಾವು ನಮ್ಮ ಮನಸ್ಸಿನಲ್ಲಿ ಪಾಪ ಮಾಡಿದೆವು, ಆತನ ಎದೆಯಲ್ಲಿ ಈಟಿಯನ್ನು ತಿವಿದರು. हमने मस्तिष्क में बुराई सोची, उसके सर पर कांटों का मुकुट रखकर डंडा से मार मार के हला दिया. ನಾವು ತಲೆಯಿಂದ ಎಷ್ಟೋ ಪಾಪಗಳನ್ನು ಆಲೋಚಿಸಿ ಕೆಟ್ಟದ್ದನ್ನು ಮಾಡಿದೆವು. ಆದರೆ ಆ ಕರ್ತನಾದ ಯೇಸು ಕ್ರಿಸ್ತನಿಗೆ ಮುಳ್ಳಿನ ಕಿರೀಟವಿಟ್ಟು ಬೆತ್ತದಿಂದ ಹೊಡೆದು ಹೊಡೆದು ಆತನಿಗೆ ರಕ್ತ ಚಿಮ್ಮುವ ಹಾಗೆ ಮಾಡಿದರು. लहू बहाए बिना पाप से क्षमा नहीं हो सकती. परमेश्वर के विधि के अनुसार परमेश्वर का पूर्णावतार प्रभु यीशु मसीह मेरे और आपके पाप को धुलने के लिए बकरा और पाटा का लहू नहीं, अपने ही पवित्र लहू हमारे खातिर उन्होंने बहा दिया. ದೇವರ ನ್ಯಾಯ ತೀರ್ಪಿನ ಮುಂದೆ ಆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬ ಒಂದು ಬೆಲೆಗೆ ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯನಾಗಿ ಆತನು ನಮಗೋಸ್ಕರ ಆ ಒಂದು ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬಂತು. ಅಲ್ಲಿ ಆತನು ಯಾವುದೇ ಕುರಿ ಹೋತಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ಆತನು ನಮಗೋಸ್ಕರ ಸುರಿಸಿದನು. मेरे प्यारो, यीशु मसीह मर के क्रूस में ही रहते या कब्र में ही रहते, आज शाम में आपके बीच में यीशु मसीह का प्रचार करने के लिए मैं नहीं रहता. ಒಂದು ವೇಳೆ ಕರ್ತನಾದ ಯೇಸು ಕ್ರಿಸ್ತನು ಸತ್ತು ಶಿಲುಬೆ ಮೇಲೆ ಇರ್ತಿದ್ರೆ ಅಥವಾ ಆ ಒಂದು ಸಮಾಧಿಯಲ್ಲಿ ಇರ್ತಿದ್ರೆ ಇವತ್ತು ಸಾಯಂಕಾಲ ನಾನು ಆ ಯೇಸು ಕ್ರಿಸ್ತನ ವಿಷಯದಲ್ಲಿ ಹೇಳಲಿಕ್ಕೆ ಇಲ್ಲಿ ನಿಲ್ಲುತ್ತಾ ಇರಲಿಲ್ಲ. लेकिन दुनिया का बीच कहा जाने वाला इस्राएल राष्ट्र में जो है, यरूशलेम के करीब आप एक खुला कब्र देख सकते हैं. वहां पर हमारे प्रभु यीशु मसीह मानव जाति के पाप के खातिर मर के वहां गाड़ा गया था. वहां से वो तीसरा दिन जी उठा. ಲೋಕದ ಮಧ್ಯಸ್ಥಳ ಎಂದು ಹೇಳುವಂತ ಯೆರೂಸಲೇಮಿನಲ್ಲಿ ಆ ಯೆರೂಸಲೇಮಿನ ಹೊರಗಡೆ ಒಂದು ಸಮಾಧಿ ಇದೆ, ತೆರೆಯಲ್ಪಟ್ಟಂತ ಸಮಾಧಿ. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ದೇಹದಲ್ಲಿ ಆತನು ಹೂಣಲ್ಪಟ್ಟನು. ಆದರೆ ಆ ತೆರೆಯಲ್ಪಟ್ಟ ಸಮಾಧಿ ಇವತ್ತು ಸಹ ಹೇಳುವಂತದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮೂರನೇ ದಿನ ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆಂದು. पवित्र शास्त्र के अनुसार यीशु मसीह जगत में आया, हम सबके पाप के खातिर प्रायश्चित मृत्यु सही. वो मरने के बाद जी उठकर स्वर्ग की ओर चला गया. वो प्रभु ये कहते हुए गया कि मैं जल्दी आने वाला हूं. ಆ ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯರ ಪಾಪಕ್ಕಾಗಿ ಪ್ರಾಯಶ್ಚಿತ್ತ ಕೊಡುವುದಕ್ಕಾಗಿ ಆತನು ದೇಹಧಾರಿಯಾಗಿ ಆ ಶಿಲುಬೆ ಮರಣವನ್ನು ಅನುಭವಿಸಿ ಸತ್ತು ಹೂಣಲ್ಪಟ್ಟು ಮೂರನೇ ದಿವಸ ಪರಲೋಕಕ್ಕೆ ಏರಿ ಹೋದನು. ಏರಿ ಹೋಗುವಾಗ ಹೇಳಿದನು ಆತನು ತಿರುಗಿ ಬೇಗನೆ ಬರಲಿಕ್ಕಿದ್ದಾನೆಂದು. बाइबल कहती है, तुरही की आवाज जब सुना करेंगे, मरे सभी संत जन जी उठेंगे. हम में से फिर जो भी बचे रहेंगे, नए शरीर क्षण में ही प्राप्त करेंगे. फिर हम सब मिलकर ही चले जाएंगे, दूधगण के साथ हम भी चले जाएंगे. तो रही फूकी जाएगी, मसीह में मरे हुए लोग पहले जी उठेंगे. फिर हम जो जीवित और बचे हैं मसीह के साथ हवा में उठा लिए जाएंगे कि प्रभु को मिले. ತುತ್ತೂರಿ ಶಬ್ದ ಕೇಳಿಸಲ್ಪಡುವುದು. ಆ ಒಂದು ಸತ್ತವರು ಎದ್ದು ಹೇಳುವರು ಮತ್ತು ಜೀವಿತವುಳ್ಳವರು ಬಾರ್ಪಾಟ ಹೊಂದಿ ಕರ್ತನಲ್ಲಿ ಎತ್ತಲ್ಪಡುವರು. बाइबल कहती है, ಸತ್ಯವೇದ ಹೇಳುತ್ತದೆ, आपके पाप से आपको क्षमा मिलने के लिए ನಿಮ್ಮ ಪಾಪಗಳಿಂದ ಕ್ಷಮೆಯನ್ನು ಸಿಕ್ಕಬೇಕಾಗಿದ್ದಲ್ಲಿ आपको फल और फूल नहीं चढ़ाना. ನೀವು ಯಾವುದೇ ಒಂದು ಫಲ ಅಥವಾ ಹೂಗಳನ್ನು ಏರಿಸುವುದು ಅವಶ್ಯವಿಲ್ಲ.
आपको घी नहीं चढ़ाना ना धन चढ़ाना। ನೀವು ಅಲ್ಲಿ ಆ ಹಣವನ್ನು ಸುರಿಸುವುದು ಅಥವಾ ತುಪ್ಪವನ್ನು ಸುರಿಸುವುದು ಅವಶ್ಯವಿಲ್ಲ. एक छोटा सा काम करना। ಒಂದು ಚಿಕ್ಕ ಕೆಲಸ ಮಾಡಬೇಕಾಗಿದೆ ಅಷ್ಟೇ. बाइबल में रोमियो की पत्री 10 अध्याय की 9वीं आयत में इस प्रकार कहता है ರೋಮಾಪುರದ ಪತ್ರಿಕೆ ಅದರ 10ನೇ ಅಧ್ಯಾಯ 9ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ कि यदि तू अपने मुंह से यीशु को प्रभु जानकर अंगीकार करे और अपने मन से विश्वास करे कि परमेश्वर ने उसे मरे हुए में से जिलाया तो तू निश्चय उद्धार पाएगा। ನೀನು ಹೃದಯದಿಂದ ನಂಬುವುದಾದರೆ ಬಾಯಿಯಿಂದ ಅರಿಕೆ ಮಾಡುವುದಾದರೆ ಕರ್ತನಾದ ಯೇಸು ಕ್ರಿಸ್ತನು ಸತ್ತೊಳಗಿಂದ ಜೀವಿತನಾಗಿ ಎದ್ದು ಬಂದಿದ್ದಾನೆಂದು ನೀನು ಅಂಗೀಕಾರ ಮಾಡುವಾಗ ನಿನಗೆ ರಕ್ಷಣೆ ಉಂಟಾಗುವುದು। ओ मुंह से आपको एक बार मानना है, हे प्रभु मैं एक पापी इंसान हूँ, मैं मानता हूँ यीशु मसीह मेरा परमेश्वर है, वो मेरा प्रभु है। ಬಾಯಿಂದ ಒಂದು ಅರಿಕೆ ಮಾಡುವುದು ಅವಶ್ಯವಾಗಿದೆ, ಅದೇನೆಂದರೆ ಕರ್ತನೇ ನೀನು ಯೇಸು ಕ್ರಿಸ್ತನು ನನ್ನ ಕರ್ತನಾಗಿದ್ದಿ, ನೀನು ದೇವರ ಮಗನು ಕರ್ತನಾದ ಯೇಸು ಕ್ರಿಸ್ತನೆಂದು ನಿನ್ನ ಬಾಯಿಂದ ಅರಿಕೆ ಮಾಡುವುದು ಅವಶ್ಯವಾಗಿದೆ। फिर विश्वास करना है मुझ पापी के लिए, हे प्रभु तू मर के जी उठा है, मैं विश्वास करता हूँ। ಮತ್ತು ನಂಬಿಕೆ ಇಡುವುದೇನೆಂದರೆ ನಾನು ಒಬ್ಬ ಪಾಪಿಯಾಗಿದ್ದೇನೆ, ಹೌದು ಸ್ವಾಮಿ ನಾನು ನಂಬುತ್ತೇನೆ ನೀನು ನನ್ನ ಪಾಪಕ್ಕಾಗಿ ಸತ್ತಿದೆಯೆಂದು। बाइबल कहती है तो तू निश्चय उद्धार पाएगा। ಆ ಸಮಯದಲ್ಲಿ ನೀನು ನಿಜವಾಗಿಯೂ ರಕ್ಷಣೆ ಹೊಂದುವೆ। यहाँ बैठे हुए मसीहियों से मैं एक बात कहना चाहता हूँ। ನಾನು ವಿಶ್ವಾಸಿಗಳೊಂದಿಗೆ ಒಂದು ವಿಷಯ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ। रोमी 10 का 10 में हम इस प्रकार पढ़ते हैं ರೋಮಾಪುರದ ಪತ್ರಿಕೆ 10ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಓದುತ್ತೇವೆ धार्मिकता के लिए मन से विश्वास किया जाता है और उद्धार के लिए मुंह से अंगीकार किया जाता है। ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ। कैंप और कॉन्फ्रेंस में हाथ उठाने से उद्धार नहीं मिलेगा। ಕ್ಯಾಂಪ್ ಮತ್ತು ಕಾನ್ಫರೆನ್ಸ್ ಗಳಲ್ಲಿ ಕೈ ಎತ್ತಿದರೆ ರಕ್ಷಣೆ ಸಿಕ್ಕುವುದಿಲ್ಲ। बीमारी से चंगाई मिलने से उद्धार नहीं मिलेगा। ಅನಾರೋಗ್ಯದಿಂದ ಆರೋಗ್ಯ ಹೊಂದಿದರೆ ನಿಮಗೆ ರಕ್ಷಣೆ ಆಗುವುದಿಲ್ಲ। पानी में डुबकी लगाने से उद्धार नहीं मिलेगा। ನೀರಿನಲ್ಲಿ ನೀವು ಮುಳುಗಿಸಿ ಏಳುವುದರಿಂದ ನಿಮಗೆ ರಕ್ಷಣೆ ಆಗುವುದಿಲ್ಲ। पास्टर का बेटा या बेटी होने से स्वर्ग नहीं जाएगा। ನೀವು ಒಂದು ವೇಳೆ ಪಾಸ್ಟರ್ನ ಮಕ್ಕಳಾಗಿದ್ದರೆ ನೀವು ಸ್ವರ್ಗಕ್ಕೆ ಹೋಗುವುದಿಲ್ಲ। धार्मिकता के लिए मन से विश्वास करना, मैं विश्वास करता हूँ नहीं तो करती हूँ प्रभु यीशु मसीह मेरे पापों के कारण मर के जी उठा। ನೀವು ನಿಮ್ಮ ಹೃದಯದಲ್ಲಿ ನಂಬುವುದರಿಂದ ನೀತಿ ಉಂಟಾಗುತ್ತದೆ, ನೀವು ಒಪ್ಪಿಕೊಳ್ಳಬೇಕು ನಾನು ಒಬ್ಬ ಪಾಪಿಯಾಗಿದ್ದೇನೆ, ನನಗೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ಸತ್ತೊಳಗಿಂದ ಎದ್ದು ಬಂದಿದ್ದಾನೆಂದು। और मुंह से जुबान से बोलना है, मानना है, स्वीकार करना है यीशु मसीह मेरा प्रभु है, मैं आज से यीशु मसीह के लिए जीऊंगा। ಮತ್ತು ನಿಮ್ಮ ಬಾಯಿಂದ ನೀವು ಅರಿಕೆ ಮಾಡಲೇಬೇಕು, ಬಾಯಿಂದ ಹೇಳಲೇಬೇಕು, ಎಲ್ಲರ ಮುಂದೆ ಅರಿಕೆ ಮಾಡಬೇಕು ಕರ್ತನಾದ ಯೇಸು ಕ್ರಿಸ್ತನು ನನ್ನ ಕರ್ತನಾಗಿದ್ದಾನೆ, ನಾನು ಕರ್ತನಿಗೋಸ್ಕರ ಜೀವಿಸುತ್ತೇನೆ। यह दो कार्य एक व्यक्ति अपनी मर्जी से जब करता है तो उसको पाप क्षमा और उद्धार मिल जाता है। ಈ ಎರಡು ಕಾರ್ಯಗಳು ಒಬ್ಬ ವ್ಯಕ್ತಿ ಆತನು ತನ್ನ ಮನಸಾರೆ ಅದನ್ನು ಮಾಡುತ್ತಾನೆ, ಆತನ ಜೀವಿತದಲ್ಲಿ ರಕ್ಷಣೆ ಉಂಟಾಗುತ್ತದೆ। आज शाम के समय में मैं आपसे पूछना चाहता हूँ, ಇವತ್ತು ಸಾಯಂಕಾಲ ನಿಮ್ಮಿಂದ ನಾನು ಕೇಳಿಸಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೇನೆ, परमेश्वर आपसे प्रेम करता है ದೇವರು ನಿಮ್ಮನ್ನು ಪ್ರೀತಿ ಮಾಡುತ್ತಾ और ಇದ್ದಾನೆ, वो नहीं चाहता है कि आप उस भयानक नरक चला जाए। ಆತನಿಗೆ ಸ್ವಲ್ಪವೂ ಇಷ್ಟವಿಲ್ಲ ನೀವು ಆ ಗಂಧಕ ಮತ್ತು ಅಗ್ನಿ ಉರಿಯುವಂತ ಕೆರೆಯಲ್ಲಿ ಹೋಗಬೇಕೆಂದು। मेरे प्रिय भाई या बहन, ನನ್ನ ಪ್ರಿಯ ಸಹೋದರ ಸಹೋದರಿ, आज रात आप मरेंगे, ಇವತ್ತು ರಾತ್ರಿ ನೀವು ಮರಣವನ್ನು ಅನುಭವಿಸಿದರೆ आपका आनंद काल का जीवन आप कहाँ बिताएंगे? ನೀವು ನಿತ್ಯತ್ವದ ಜೀವಿತವನ್ನು ಎಲ್ಲಿ ಜೀವಿಸುವಿರಿ? आपके पास दो ही विकल्प है, ಎರಡೇ ವಿಕಲ್ಪ ನಿಮ್ಮ ಮುಂದೆ ಇರುವಂತದಾಗಿದೆ। पाप से क्षमा पाइए, प्रभु के पास स्वर्ग जाइए, ಪಾಪದಿಂದ ಕ್ಷಮೆಯನ್ನು ನೀವು ಹೊಂದಿರಿ, ಕರ್ತನ ಕಡೆಗೆ ಹೋಗಿರಿ, अन्यथा पाप में मर जाइए ಪಾಪದಲ್ಲಿ ನೀವು ಸಾಯುವುದಾದರೆ और न्याय का सामना कीजिए। ನೀವು ನ್ಯಾಯ ತೀರ್ಪಿಗೆ ಒಳಗಾಗಬೇಕು, हमेशा के लिए परमेश्वर से दूर होकर उस भयानक आग की झील में चले जाइए। ಮತ್ತು ನಿತ್ಯತ್ವಕ್ಕೆ ನೀವು ದೇವರಿಂದ ದೂರ ಹೋಗಿ ಆ ಒಂದು ಬೆಂಕಿಯ ಕೆರೆಯಲ್ಲಿ ನೀವು ದೊಬ್ಬಲ್ಪಡುತ್ತೀರಿ। आज शाम में परमेश्वर का वो प्यार भरी आवाज को आप सुनिए प्रिय भाई बहनों। ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಸಂಧ್ಯಾ ಸಮಯದಲ್ಲಿ ಆ ಕರ್ತನ ಪ್ರೀತಿಯ ಮಾತುಗಳನ್ನು ಕೇಳಿಸಿಕೊಳ್ಳ್ರಿ। परमेश्वर नहीं चाहता कि आप नष्ट हो जाए, ದೇವರು ಸ್ವಲ್ಪ ಇಷ್ಟಪಡ್ತಾ ಇಲ್ಲ ನೀವು ನಾಶವಾಗಬೇಕೆಂದು, वो आपसे प्रेम करता है, ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ, इसलिए आपको ढूंढ के वो धरती पर आया। ಆದುದರಿಂದ ಆತನು ನಿಮ್ಮನ್ನು ಹುಡುಕಿಕೊಂಡು ಈ ಲೋಕಕ್ಕೆ ಬಂದರು।
इसलिए उन्होंने आपके लिए मर गया। ಆದುದರಿಂದ ಆತನು ನಿಮಗೋಸ್ಕರ ಆ ಪ್ರಾಣವನ್ನು ಕೊಟ್ಟನು. वो आज आपको प्यार से बुला रहा है। ಆತನು ನಿಮ್ಮನ್ನು ತುಂಬಾ ಪ್ರೀತಿಯಿಂದ ಕರೆಯುತ್ತಾ ಇದ್ದಾನೆ. बेटा या बेटी, ಆ ಮಗನಾಗಲಿ ಮಗಳಾಗಲಿ, तू नरक मत जाना, ನೀನು ಆ ನರಕಕ್ಕೆ ಹೋಗಬೇಡ. मैंने तुमसे प्रेम किया, ನಾನು ನಿನ್ನನ್ನು ಪ್ರೀತಿಸಿದ್ದೇನೆ, मैं तेरे लिए अपना प्राण दिया, ನಾನು ನನ್ನ ಪ್ರಾಣವನ್ನೇ ನಿನಗೋಸ್ಕರ तुम ಕೊಟ್ಟಿದ್ದೇನೆ. क्यों खुद को नरक में ले जाओगे? ಯಾಕೆ ನಿನ್ನಷ್ಟಕ್ಕೆ ನೀನು ನರಕದಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದ್ದಿ? वो परमेश्वर का दरवाजा आपके लिए खुला है। ದೇವರ ಬಾಗಿಲು ನಿಮಗೋಸ್ಕರ ತೆರೆಯಲ್ಪಟ್ಟಿದೆ. आप में से कोई भी व्यक्ति ನಿಮ್ಮಲ್ಲಿ ಯಾರಾದರೂ ವ್ಯಕ್ತಿ अब तक इस प्रकार उद्धार नहीं पाया ಈ हो, ರೀತಿಯಾಗಿ ಒಂದು ರಕ್ಷಣೆ ಹೊಂದಿಲ್ಲ ಆಗಿದ್ದರೆ, पाप क्षमा नहीं पाया हो, ಪಾಪದ ಕ್ಷಮಾಪಣೆ ಇಲ್ಲದಿದ್ದರೆ, कृपया यीशु मसीह को ग्रहण कीजिए। ಇವತ್ತು ನೀವು ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡ್ರಿ. उसके लिए आपका धर्म बदलने की जरूरत नहीं, ಇದರಿಂದ ನಿಮ್ಮ ಧರ್ಮವನ್ನು ಬದಲಾಯಿಸುವ आपका ಅವಶ್ಯವಿಲ್ಲ. नाम बदलने की जरूरत नहीं, ನಿಮ್ಮ ಹೆಸರುಗಳು ಬದಲಾಯಿಸುವುದು आपका ಅವಶ್ಯವಿಲ್ಲ. जाति बदलने की जरूरत नहीं, ನಿಮ್ಮ ಜಾತಿ ಬದಲಾವಣೆ ಆಗುವುದಿಲ್ಲ. आपका मन बदलने की जरूरत है, ಕೇವಲ ನಿಮ್ಮ ಮನಸ್ಸು आपके ಮಾನಸಾಂತರವಾಗುವಂತದ್ದಾಗಿದೆ. व्यवहार बदलने की जरूरत ನಿಮ್ಮ है, ಒಂದು ಭಾವನೆಗಳು ಅದು दिल में ಬದಲಾಗುತ್ತದೆ. यीशु मसीह को बुलाने की जरूरत है, ಕರ್ತನಾದ ಯೇಸು ಕ್ರಿಸ್ತನನ್ನು ನೀವು ನಿಮ್ಮ ಹೃದಯದಲ್ಲಿ ಆಮಂತ್ರಿಸುತ್ತೀರಿ. अपने पाप से पश्चाताप करते हुए प्रभु के शरण में आने की जरूरत है। ಪಾಪದ ಪಶ್ಚಾತ್ತಾಪ ಪಟ್ಟು ಕರ್ತನ ಶರಣಕ್ಕೆ ನೀವು ಬರುವುದಾಗಿದೆ. आज शाम के समय में ಇವತ್ತು ಸಾಯಂಕಾಲ आप में से कोई भी व्यक्ति ನಿಮ್ಮಲ್ಲಿ ಯಾರಾದರೂ ವ್ಯಕ್ತಿ इस प्रकार ಈ ರೀತಿಯಾಗಿ उद्धार पाना चाहते हैं, ರಕ್ಷಣೆ ಹೊಂದಬೇಕೆಂದು ಆಲೋಚನೆ ಮಾಡುವುದಾದರೆ, आप अभी भी खड़े हो सकते हैं, ಈಗ ನೀವು ಎದ್ದು ನಿಲ್ಲುವುದಾದರೆ हम आपकी मदद करेंगे। ನಾವು ನಿಮಗೆ ಸಹಾಯ ಮಾಡುತ್ತೇವೆ. अन्यथा ಇಲ್ಲದಿದ್ದರೆ इस मीटिंग के बाद ಈ ಒಂದು ಸಭೆ ಆದ ಮೇಲೆ प्रभु के दासों से आप मिल ದೇವರ लीजिए, ಸೇವಕರೊಂದಿಗೆ ನೀವು ಭೇಟಿಯಾಗಿರಿ. वो आपकी मदद करेंगे ಅವರು ನಿಮಗೆ ಸಹಾಯ ಮಾಡುವರು. कि कैसे प्रभु को ग्रहण करें। ಈ ಹೇಗೆ ನೀವು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಬೇಕು. प्रभु आप सबको आशीष दे। ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. आमीन। ಆಮೆನ್.